ಹನುಮಂತನ ಒಂದು ಚಿತ್ರ ನಮ್ಮ ಮಹಾಭಾರತದಲ್ಲಿ ವೇದವ್ಯಾಸರಿಗೆ ಚಿತ್ರಿಸಲಿಕ್ಕಾಗಲಿಲ್ಲ. ತ್ರೇತಾಯುಗದಲ್ಲಿ ವಾಲ್ಮೀಕಿ ಮಹರ್ಷಿಯ ರಾಮಾಯಣದಲ್ಲಿ ಹನುಮಂತನ ಒಂದು ಚಿತ್ರಣ. ಆ ಚಿತ್ರಣ ಬಾ 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 ರಾಮದೂತ. ಆ ದೂತ ಅನ್ನುವಂಥ ಶಬ್ದ ಸ್ವಾಮಿ ಸೇವಕ, ಯಜಮಾನ ದೂತ. ಭಗವಂತ ಶ್ರೀರಾಮಚಂದ್ರ ಏನಂತಾನೋ ರಾಮ ಕಾರ್ಯಕರಿಕೇತೋ ಆತುರ್. ಭಗವಂತ ಶ್ರೀರಾಮಚಂದ್ರನ ಕೆಲಸಕ್ಕೆ ಮಾತ್ರ ಮೀಸಲು. ಅರ್ಪಣೆ ಮಾಡಿಕೊಳ್ಬೇಕು ಅಂತೇವೆ ನಾವು. ಅದಕ್ಕೇನು ಹೆಸರು? ಸಮರ್ಪಣೆ. ಯಾವುದೋ ಒಂದು ಉಚ್ಚ ಧ್ಯೇಯಕ್ಕೆ ಜೀವನವನ್ನು ಸಮರ್ಪಣೆ ಮಾಡಿಕೊಳ್ಳುವುದು ಅಂತ ಅನ್ನೋದು. ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲಿ ಜೀವ ಭಾವವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಡಿ.ವಿ.ಜಿಯವರು ಹನುಮಂತನನ್ನು ಚಿತ್ರಿಸಿದ ರೀತಿ, ಘನತತ್ವವೊಂದಕ್ಕೆ ಅರ್ಪಿಸಿಕೊಂಡವನು ಹನುಮಂತ. ಘನತತ್ವ ಅಂದರೆ ಯಾವುದು? ಶ್ರೀರಾಮಚಂದ್ರನ ಸೇವೆ. ನಮ್ಮ ತಲೆ ಬಾಗಲ್ಲ ಸ್ವಾಮಿ, ತಲೆ ಬಾಗಲ್ಲ. ತಲೆ ಬಗ್ಗೋದಲ್ಲಿ ಸೆಲೂನಲ್ಲಿ ಒಂದು ಕಡೆ ಸ್ವಾಮಿ ತಲೆ ಬಗ್ಗೋದು. ಆಮೇಲೆ ಅಂತಾರೆ, ನಾನು ಮದುವೆ ಆಗಲಿಲ್ಲ, ಮದುವೆ ದಿವಸ ಒಂದು ದಿವಸ ಅದು ಮೊದಲಂತೆ. ಯಾರು? ಹುಡುಗನಿಗೆ ತಲೆಗೆ ಅದಕ್ಕೆ ಹಾರ ಹಾಕೋದು. ಹುಡುಗನಿಗೆ ತಲೆ ಹಾಕುವಾಗ ಅವನು ಏನು ತಲೆ ಬಾಗಿದ್ದಾನೆ, ಮತ್ತೆ ಎತ್ತಕ್ಕಾಗಲ್ಲಂತೆ. ಅನುಭವದ ಮಾತು, ನಂಗೊತ್ತಿಲ್ಲ ಸ್ವಾಮಿ. ಬಗ್ಗಲ್ಲ ಸ್ವಾಮಿ ಅದು. ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು. ನೀವು ಹನುಮಂತನ ಜೀವನ ನೋಡಿ. ಬಾಲ್ಯದಲ್ಲೇ ಏನೇನೋ ಎಲ್ಲ ಸಾಕಷ್ಟು ರೀತಿಯಲ್ಲೆಲ್ಲ ಕೀಟ್ಲೆ ಮಾಡ್ತಾ ಇದ್ದವ. ವಯಸ್ಸು ಆವತ್ತು ಅದಕ್ಕೇನು ಹೆಸರು? ತುಂಟತನದಿಂದಾಗಿ ತುಂಬ ಗಲಾಟೆ ಮಾಡುವಾಗಲ್ಲ ಸ್ವಾಮಿ. ಯಜ್ಞಯಾಗಗಳು ಎಲ್ಲೆಲ್ಲಿ ನಡೀತಾ ಇದೆ, ಹೋಗೋದು ಗಲಾಟೆ ಮಾಡೋದು. ಋಷಿಗಳಿಗೆ ಒಂದೇ ಗೊತ್ತು ಸ್ವಾಮಿ, ಖುಷಿಯಾದ್ರೆ ವರ, ಕೋಪ ಬಂದ್ರೆ ಶಾಪ. ಕೋಪ ಬಂದ್ರೆ ಶಾಪ. ಎಲ್ರೂ ಶಾಪ ಹಾಕ್ತಾರೆ ಸ್ವಾಮಿ ಅವನಿಗೆ. ಯಾರಿಗೆ? ಸಣ್ಣ ಹುಡುಗ ಸ್ವಾಮಿ, ಬಾಲಕ. ಹನುಮಂತ ಸಣ್ಣ ಹುಡುಗ. ನೀನು ಕಲ್ತದ್ದೆಲ್ಲ ಮರೆತು ಹೋಗ್ಲಿ, ಯಾರಾದರೂ ನೆನಪಿಸಿದ್ರಷ್ಟೇ ನಿನಗೆ ನೆನಪಾಗ್ಲಿ. ಎಲ್ಲ ಜ್ಞಾನವನ್ನು ಗಳಿಸ್ತಾನೆ ಸ್ವಾಮಿ ಅವನು. ಮಹಾಜ್ಞಾನಿಯವ, ವ್ಯಾಕರಣವನ್ನು ತಿಳ್ಕೊಂಡವ. ಅಷ್ಟೆಲ್ಲವನ್ನು ಕಲ್ತಿದ್ರೂ ಕೂಡ ಅಣಿಮ, ಮಹಿಮ, ಲಗಿಮ, ಗರಿಮ, ಅಷ್ಟಸಿದ್ಧಿಗಳ ನವದಿತಿಕೆ ದಾತ ಎಲ್ಲನೂ ಅವನಿಗೆ ಗೊತ್ತು. ಆದರೆ ಗೊತ್ತಿದೆನ್ನುವಂಥದ್ದೇ ಗೊತ್ತಿಲ್ಲ. ಏನು ಹೇಳಿ? ಶಾಪ. ದುಷ್ಯಂತ ಹೇಗೆ ಶಕುಂತಲೆಯನ್ನು ಮರೆತ, ದುರ್ವಾಸರದೇ ಶಾಪ. ಈ ಋಷಿಗಳಿಗೆ ಒಂದೇ ಗೊತ್ತು ಸ್ವಾಮಿ, ಖುಷಿಯಾಯಿತು ವರ, ಕೋಪ ಬಂತು ಶಾಪ. ಆ ಬಾಲ್ಯದಲ್ಲಿ ಅವನ ತುಂಟಾಟದಿಂದಾಗಿ ಒಂದು ಶಾಪ, ಇನ್ನೊಂದು ಸೂರ್ಯನನ್ನು ಹಿಡೀಲಿಕ್ಕೆ ಹೋದದ್ದು. ಹಸುವೆಗೆ ಅಮ್ಮ ಇರಲಿಲ್ಲ, ಏನು ಸಿಗ್ತದೋ ತಿನ್ನೋಣ ಅನ್ನುವಂಥ ರೀತಿಯಲ್ಲಿ ಕಾಣಲಿಲ್ಲ. ಏನು ಸ್ವಾಮಿ? ಉದಯದ ಸೂರ್ಯ. ಅದನ್ನು ಹಣ್ಣು ಅಂತ ತಿಳ್ಕೊಂಡು ಹಾರಿದ ಅಷ್ಟು ಮೇಲೆ ಹೋಗುವಾಗಲ್ವ ಸೂರ್ಯನನ್ನು ನುಂಗುವುದಕ್ಕೆ ಒಬ್ಬನಿಗೆ ಮಾತ್ರ ಅಧಿಕಾರ. ಯಾರಿಗೆ? ರಾಹು. ಇವಾಗ ರವಿ ಮತ್ತೆ ಸೂರ್ಯ ಒಟ್ಟಿಗಿದ್ದಾರೆ. ಎಲ್ಲಿ? ಮೀನದಲ್ಲಿ.
ಮೀನರಾಶಿಯಲ್ಲಿ ರಾಹು ಇರೋದು, ಅಲ್ಲೇ ಸೂರ್ಯ ಬಂದಿದ್ದಾನೆ. ಮೊನ್ನೆ ಅಮಾವಾಸ್ಯೆಗೆ ಒಂದು ಸೂರ್ಯಗ್ರಹಣ ಇತ್ತು, ನಮಗೆ ಕಾಣಲಿಲ್ಲ. ನಾಳೆ ಉಂಟು, ನಾಳೆ ಚಂದ್ರಗ್ರಹಣ ಉಂಟು. ನಮ್ಮ ದೇಶಕ್ಕೆ ಕಾಣಲ್ಲ. ಅಲ್ಲ, ನಮ್ಮ ದೇಶಕ್ಕೆ ಕಾಣದಿದ್ರೂ ನಮ್ಮ ತಲೆಗೆ ಏನೋ ಆಗ್ತದೆ, ನಮ್ಮ ತಲೆಗೆ ಏನೋ ಆಗ್ತದೆ ಸ್ವಾಮಿ. ಅಂದ್ರೇನು? ಚಂದ್ರಮ ಮನಸೋ ಜಾತಃ. ಚಂದ್ರಮ ಟೋಟಲ್ ಮೈಂಡ್, ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಆಗ್ತದೆ. ಸೂರ್ಯನನ್ನು ನುಂಗ್ಲಿಕ್ಕೆ ಅಧಿಕಾರ ರಾಹುವಿಗೆ ಮಾತ್ರ. ಇದೊಂದು ಯಾವುದೋ ಒಂದು ಕೋತಿ ಬಂದಿದ್ದೆಲ್ಲ. ರಾಹು ಗಲಾಟೆ ಮಾಡ್ತಾನಂತೆ. ರಾಹುವನ್ನು ಅವನು ಕ್ಯಾರ್ ಮಾಡಲ್ಲ ಸ್ವಾಮಿ ಹನುಮಂತ. ರಾಹುವನ್ನು ಓಡಿಸಿ ಬಿಡ್ತಾನೆ. ಆವಾಗ ರಾಹು ಹೋಗಿ ನವಗ್ರಹಗಳಿಗೆ ಒಡೆಯ ಯಾರು? ಇಂದ್ರ. ಇಂದ್ರನಿಗೆ ಹೇಳೋದು. ಇಂದ್ರ ಗದೆಯಿಂದ ಒಂದು ಹೊಡೆದ್ರೆ ಸ್ವಾಮಿ, ಸಣ್ಣ ಮಗು ಭೂಮಿ ಮೇಲೆ ಬೀಳ್ತಾನೆ. ಅದು ಮೂತಿ ಉದ್ದಾಗೋದು. ಹನುಮ ಮೂತಿ ಉದ್ದಾಗೋದು ಅದರಿಂದಾಗಿ ಅವಸ್ಥೆ ಆ ರೀತಿ ಅವನು ಬಿದ್ದಾಗ ಅವನ ತಂದೆ ಯಾರು? ಹನುಮಂತನ ತಂದೆ ಯಾರು? ವಾಯು, ಪವನ. ಅವನಿಗೆ ಕೋಪ ಬಂದು ಗುಹೆ ಒಳಗೂ ಕುತ್ಕೋತಾನೆ. ಪ್ರಪಂಚದಲ್ಲಿ ಗಾಳಿಯ ಚಲನೆಯೇ ಇಲ್ಲ. ಬದುಕುವುದು ಹಾಗೆ ಜನ, ಗಾಳಿಯೇ ಇಲ್ಲ ಪ್ರಪಂಚದಲ್ಲಿ. ಸಪ್ತರ್ಷಿಗಳು ಹೆದರಿ ಹೋದ್ರು ಸ್ವಾಮಿ. ಇದ್ದ ಋಷಿಗಳು, ಇದ್ದ ದೇವತೆಗಳೆಲ್ಲ ಓಡಿ ಆ ಪವನ ವಾಯುದೇವರಿಗೆ ಅಡ್ಡ ಬೀಳ್ತಾರೆ. ಬಾ, ನೀನು ಹೊರಗೆ ಬಾ, ಜನಜೀವನಕ್ಕೆ ಅವಸ್ಥೆ ಆಗಿದೆ. ಅವನಿಗೆ ಕೋಪ ಬರ್ತದೆ, ನನ್ನ ಮಗನಿಗೆ ಏನೆಲ್ಲ ಮಾಡಿದ್ದೀರಿ ನೀವು. ಆ ಸಂದರ್ಭದಲ್ಲಿ ಸ್ವಾಮಿ ಇಂದ್ರ, ಸೂರ್ಯ, ದೇವತೆಗಳು ಪ್ರತಿಯೊಬ್ಬರೂ ಕೂಡ ಅವನಿಗೆ ವರ ಕೊಡೋದು. ನಿನ್ನ ದೇಹ ವಜ್ರ ದೇಹ ಆಗಲಿ ಇಂದ್ರ, ಎಲ್ಲ ಜ್ಞಾನವೂ ಪ್ರಾಪ್ತಿ ಆಗಲಿ ಸೂರ್ಯ. ಅಷ್ಟ ಸಿದ್ಧಿಗಳೆಲ್ಲವೂ ನಿನಗೆ ಇದ್ದ ದೇವತೆಗಳೆಲ್ಲ ಅವನಿಗೆ ವರ ಕೊಡ್ತಾರೆ ಸ್ವಾಮಿ. ಆದರೆ ತನಗೆ ಬಂದಂಥ ಶಕ್ತಿಯ ದುರುಪಯೋಗ ಮಾಡಿಲ್ಲ. ತನಗೆ ಬಂದ ಶಕ್ತಿಯ ದುರುಪಯೋಗ ಮಾಡಿಲ್ಲ. ರಾಮ ಕಾರ್ಯಕರಿ ಕೇತೋ ಆತು. ಶ್ರೀರಾಮಚಂದ್ರನ ಕೆಲಸವೋ ಅವ ರೆಡಿ, ತಯಾರು. ಯಾವತ್ತಾದರೂ ನನಗೇನು ಬೇಕನ್ನುವಂಥದ್ದು ಅವನು ಕೇಳಿದ್ದಾನ ಸ್ವಾಮಿ ಶ್ರೀರಾಮಚಂದ್ರನ ಹತ್ರ? ಸೇವಕನ್ನುವಂಥವನು ಸ್ವಾಮಿಗೆ ಏನು ಕೇಳೋದು? ಕೊಡು ಕೊಡು ಕೊಡು, ಇದು ಕೊಡು, ಅದು ಕೊಡು, ಮತ್ತೊಂದು ಕೊಡು. ಏನೂ ಕೇಳಲಿಲ್ಲ ಸ್ವಾಮಿ. ಭಬೋ, ನಿಮ್ಮ ಕೆಲಸ ಇದ್ರೆ ಹೇಳಿ, ನಿಮ್ಮ ಕೆಲಸ ಇದ್ರೆ ಹೇಳಿ. ಇವಾಗ ಹೇಳಬೇಕಂದ್ರೆ ಲಂಕೆಗೆ ಹಾರಿದಲ್ವ, ಲಂಕೆಗೆ ಹಾರಿ ಅಶೋಕವನದಲ್ಲಿ ಸೀತೆಯನ್ನು ನೋಡಿದ ಮೇಲೆ ಒಬ್ಬಳನ್ನೇ ಎತ್ಕೊಂಡು ಬರ್ಬೋದಿತ್ತವ, ಒಬ್ಬಳನ್ನೇ ಎತ್ಕೊಂಡು ಬರ್ಬೋದಿತ್ತು. ಅಲ್ಲರಿ, ಅಷ್ಟು ದೊಡ್ಡ ಪರ್ವತವನ್ನು ಎತ್ಕೊಂಡು ಬಂದಿದ್ದಾನೆ ಹಿಮಾಲಯಕ್ಕೆ ಹೋಗಿ. ಸೀತೆ ಯಾವ ಮೂಲೆಗೆ ಅವನಿಗೆ ಸೀತೆಯನ್ನು ಮುಟ್ಟೋದಲ್ಲ, ಅಶೋಕವನವನ್ನೇ ಎತ್ಕೊಂಡು ಬರ್ತಿದ್ದವ. ಬರಲಿಲ್ಲ ಅವ. ಯಾಕೆ? ರಾಮ ಹೇಳಲಿಲ್ಲ. ರಾಮ ಏನು ಹೇಳಿದ್ದು? ರಾಮ ಇಷ್ಟೇ ಹೇಳಿದಾನ, ಅಷ್ಟೇ ಕೆಲಸ ಮಾಡು. ಸ್ವಂತ ಬುದ್ಧಿ ಉಪಯೋಗಿಸಲಿಲ್ಲ ಸ್ವಾಮಿ. ರಾಮ ಏನು ಹೇಳಿದ್ದು? ಈ ನನ್ನ ಉಂಗುರವನ್ನು ಅವಳಿಗೆ ಕೊಡು. ಅವಳೇನು ಕೊಟ್ಟದ್ದು? ಚೂಡಾಮಣಿ. ಅದನ್ನು ಹಿಂದೆ ತಂದ, ಅಷ್ಟೇ ಕೆಲಸ. ಆದರೂ ಕೇಳ್ತಾನಂತೆ, ನೀನು ಗಟ್ಟಿ ಕೂತ್ಕೊಳ್ಳೋದಾದ್ರೆ ನಾನು ಹಾರಿಬಿಡ್ತೇನೆ ಅಂತೇಳಿ. ಒಪ್ಪಲಿಲ್ಲ ಅವಳು. ರಾವಣನ ಯಾವ ಕೆಲಸವೂ ಇರಲಿಲ್ಲ ಸ್ವಾಮಿ. ಅವನೇ ಎತ್ಕೊಂಡು ಬರ್ತಿದ್ದ ಸೀತೆಯನ್ನು. ಅಷ್ಟು ಶಕ್ತಿ ಅವನಿಗಿತ್ತು. ಬೇಡ, ನಿಜವಾಗಿ ಹೇಳಬೇಕಂದ್ರೆ ಅವ ಸೀತೆಯ ಮುಂದೆ ತೋರಿದ್ದು ಸಣ್ಣ ರೂಪದಲ್ಲಿ, ರಾಕ್ಷಸರನ್ನು ಹೊಡೆಯುವಾಗ ಭೀಮರೂಪ, ಇನ್ನೂ ವಿಚಿತ್ರ ರೂಪದಲ್ಲಿ ವಿಶ್ವರೂಪ ಅನ್ನುವ ರೀತಿಯಲ್ಲಿ ಬೆಳೆದ್ರೆ ಒಂದು ಕಾಲು ಲಂಕೆಯಲ್ಲಿ, ಒಂದು ಕಾಲು ಭಾರತದಲ್ಲಿ, ಎರಡೂ ಕಾಲು ಆ ಕಡೆ ಇಡಕ್ಕೆ ಈ ಕಡೆ ಇಡುವಷ್ಟು ಶಕ್ತಿ ಅವನಿಗಿದೆ ಸ್ವಾಮಿ. ಅಪಾರ ಮಹಿಮ ಸ್ವಾಮಿ ಹನುಮಂತ. ಒಂದು ಕಡೆ ಲಂಕೆ, ಒಂದು ಕಾಲು ಲಂಕೆಯಲ್ಲಿ, ಒಂದು ಕಾಲು ಭಾರತದಲ್ಲಿ ಸೀತೆಯನ್ನು ಹಾಗೇ ತರ್ತಿದ್ದವ. ಎಷ್ಟು ಶಕ್ತಿ ಸ್ವಾಮಿ ಅವನಲ್ಲಿ. ಆದರೂ ಕೂಡ ಗರ್ವ ಇಲ್ಲ. ಎಲ್ಲಿ ಅವನು ಕೂತದ್ದು?
ರಾಮನ ಹತ್ತಿರ ಜೊತೆಗೆ ಅವನು ಫೋಟೋ ತೆಗೆದದ್ದುಂಟ. ರಾಮನ ಕಾಲ ಬುಡದಲ್ಲಿ ಸ್ವಾಮಿ ನತಮಸ್ತಕಾಂಜಲಿ, ತಲೆ ಬಾಗಿ ಕೈ ಮುಗಿದು ಪರಮಾತ್ಮ ಶ್ರೀರಾಮಚಂದ್ರನ ಕಾಲ ಬುಡದಲ್ಲಿ. ಇವನಿಗಿಂತಲೂ ಪರಾಕ್ರಮ ಅಂಗದ ಅಂದಂತೆ, ನಾನು ಹಾರಿದ್ರೆ ಲಂಕೆಯಲ್ಲಿ ನಿಲ್ಲಲ್ಲ, ನಾನು ಲಂಕೆ ದಾಟಿ ಹೋಗ್ತೇನೆ. ಎಂತೆಂಥ ಕೋತಿಗಳಿದ್ರಿ. ವಾಲಿಯ ಮಗ ಅಂಗದ ಅಂತಾನೆ, ನಾನು ಹಾರಿದ್ರೆ ಲಂಕೆಯಲ್ಲಿ ನಿಲ್ಲಲ್ಲ, ಅದನ್ನು ದಾಟಿ ಹೋಗ್ತೇನೆ. ಒಬ್ಬೊಬ್ಬ ರಾಮ. ವಾನರ ಸೈನ್ಯ ಅಂತ ಅನ್ನೋದು ನಿಶಾಚರ ವಿನಾಶಕರ. ಆ ರಾತ್ರಿಯಲ್ಲಿ ಗಲಾಟೆ ಮಾಡಿದ ರಾಕ್ಷಸರನ್ನೆಲ್ಲ ಸರ್ವನಾಶ ಮಾಡಿದ್ದಾರೆ ಸ್ವಾಮಿ ವಾನರ ಸೈನ್ಯ. ಜೀವನದಲ್ಲಿ ಗಳಿಸಿದ್ದೇನು ಹೇಳಿ? ಪ್ರಭುವಿನ ಒಳ್ಳೆಯ ಕೆಲಸಕ್ಕೆ ಮಾತ್ರ ನಾನು. ಒಳ್ಳೆಯ ಕೆಲಸ ಪ್ರಭು ಏನು ಹೇಳ್ತಾರೋ ಅಷ್ಟು ಮಾತ್ರ ನಾನು ಮಾಡೋದು. ನನಗೇನು ಬೇಕು, ಏನು ಬೇಡ, ದೇವರೆಲ್ಲ ಕೊಟ್ಟಿದ್ದಾನೆ, ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ತನಗಾಗಿ ಏನನ್ನೂ ರಾಮನ ಹತ್ರ ಕೇಳಲಿಲ್ಲವನು. ಅಂತಹ ಪರಮ ವೀರ ಮಾರುತಿ ತನ್ನ ಜೀವನವನ್ನು ಪೂರ್ತಿ ಅರ್ಪಣೆ ಮಾಡಿದ್ದವನು. ಘನ ತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು, ಇನ್ನೊಂದನ್ನು ನೆನೆಯದೆ ಪೂರ್ಣ ಅದಕ್ಕೆ ಸಂಪೂರ್ಣ ಅರ್ಪಣೆ ಮಾಡಿದ ಜೀವನವನ್ನು ಸ್ವಾಮಿ ಸಾರ್ಥಕ ಜೀವನ. ಅದು ಭಕ್ತಿ. ಆಲೋಚನೆ ಮಾಡಿ. ಸ್ವಾಮಿ ಚಿನ್ಮಯಾನಂದರು MA LLM ಕಲ್ತದ್ದು. MA LLM ಅಂದ್ರೇನು? ಅಡ್ವೊಕೇಟ್. ಅದು ಎಲ್ಲೋ ತಿರುಗೋಯ್ತು ಸ್ವಾಮಿ. ತಿರುಗೋಯ್ತಂದ್ರೇನು? ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂದು ಎಲ್ಲೋ ಪೆಟ್ಟು ತಿಂದು ಹೊರಗೆ ಪೊಲೀಸ್ನವರು ಹೊರಗೆ ತಳ್ಳಿ ಬದುಕಿದ್ದೇ ವಿಶೇಷ. ಬದುಕಿದ ನಂತರ ಎಲ್ಲಾದರೂ ಒಂದು ಊಟ ಸಿಗ್ತದೋ ಅಂತ ಹುಡುಕಿ ಹೋದಾಗ ಸಿಕ್ಕಿದ್ದು ಡಿವೈನ್ ಲೈಫ್ ಸೊಸೈಟಿ. ಊಟ ಸಿಕ್ಕಿದ್ದಲ್ಲಿ ಅಲ್ಲಿ ಹೋದದ್ದು ಫ್ರೀ ಊಟ ಸಿಗ್ತದೆ ಅಂತೇಳಿ. ಆದದ್ದೇನು ಹೇಳಿ? ವ್ಯಕ್ತಿತ್ವನೇ ಬದಲಾಯಿತು ಸ್ವಾಮಿ. ಎಲ್ಲಿಂದ ಎಲ್ಲಿಗಿರಿ? ಅದಕ್ಕೇನು ಹೆಸರು? ಟ್ರಾನ್ಸ್ಫಾರ್ಮೇಶನ್ ಅಂತಂತೇವಲ್ಲ. ವ್ಯಕ್ತಿತ್ವನೇ ಅಲ್ಲಿಯ ತನಕದ ಜೀವನವೇ ಬೇರೆ. ಅಲ್ಲಿಂದ ನಂತರ ಎಲ್ಲಿಗೆ ಸ್ವಾಮಿ ಅವರು ಬಗ್ಗಿದ್ದು? ಜ್ಞಾನ ಪ್ರಚಾರಕ್ಕಾಗಿ, ಅಧ್ಯಾತ್ಮ ಜ್ಞಾನ ಪ್ರಚಾರಕ್ಕಾಗಿ. ಗೀತಾ ಜ್ಞಾನ ಪ್ರಚಾರಕಾಯ ನಮಃ. ಒಂದು ಕಡೆ ಅರ್ಪಿಸಿಕೊಂಡ್ರು ಸ್ವಾಮಿ. ಎಲ್ಲಿ? ಉಪನಿಷತ್ತು ಗೀತೆಯನ್ನು, ಅಧ್ಯಾತ್ಮವನ್ನು ಜನಕ್ಕೆ ಕೊಡಬೇಕನ್ನುವಂಥ ರೀತಿಯಲ್ಲಿ ಇಡೀ ಜೀವನವನ್ನೇ ಸಮರ್ಪಣೆ ಮಾಡಿದರು. 43 ವರ್ಷ. ಅಂದರೆ ಸ್ಯಾಟರ್ಡೆ ಸಂಡೇ ಇಲ್ಲ. ನಾವೆಲ್ಲ ಕ್ಯಾಲೆಂಡರ್ ಬಂದ ಕೂಡಲೇ ನೋಡೋದೇನು? ಸ್ಯಾಟರ್ಡೆ ಎಷ್ಟು, ಸಂಡೇ ಎಷ್ಟು, ರಜೆಗಳೆಷ್ಟು? ಕಳ್ಳಜಾತಿಗಳು ಸ್ವಾಮಿ ನಾವು. ಕಳ್ಳಜಾತಿಗಳಂದ್ರೇನು? ಉತ್ತಮೋತ್ತಮ ಕಳ್ಳಜಾತಿಗಳು. ಅವರು ಹಾಗಲ್ಲ. ಬೆಳಿಗ್ಗೆ 4 ಗಂಟೆಗೆ ತಯಾರಿ, 4ರಿಂದ 6 ತನಕ ಡಿಕ್ಟೇಷನ್ ಇಲ್ಲ, ಅವರೇ ಬರೆಯೋದು. 7ರಿಂದ 8 ಮಾರ್ನಿಂಗ್ ಕ್ಲಾಸ್, 11ರಿಂದ 12 ಸತ್ಸಂಗ, ಸಂಜೆ 6:30ಯಿಂದ 8 ಭಗವದ್ಗೀತಾ ಜ್ಞಾನ ಯಜ್ಞ. 1 ಊರಿಂದ 1 ಊರಿಗೆ, 1 ಊರಿಂದ 1 ಊರಿಗೆ ಸ್ವಾಮಿ. ಇಡೀ ಜೀವನ ಮಾಡಿದ್ದೇನು ಹೇಳಿ? ಅರ್ಪಣೆ ಮಾಡಿಕೊಂಡಿದ್ದು ಸ್ವಾಮಿ. ಏನಕ್ಕೆ? ಜ್ಞಾನ ಪ್ರಚಾರಕ್ಕಾಗಿ. ಜ್ಞಾನ ಅಂದ್ರೇನು? ಬೆಳಕು. ಕತ್ತಲೆಯಲ್ಲಿ ನಡೆಯುವವರಿಗೆ ಬೆಳಕನ್ನು ತೋರಿಸಿದ ಮಹಾನ್ ವ್ಯಕ್ತಿ, ಜ್ಞಾನದ ದೀಪ. ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲ ಪೂರ್ಣ. ಭಗವದ್ಗೀತೆ ಎನ್ನುವಂತಹ ಒಂದು ಜ್ಯೋತಿಯನ್ನು ಹಚ್ಚಿದವರು ಮಹರ್ಷಿ ವೇದವ್ಯಾಸರು. ಪ್ರಜ್ವಾಲಿತ ದೀಪ ಪ್ರಜ್ವಾಲಿತ ಏನ. ಆ ಭಗವದ್ಗೀತೆ ಎನ್ನುವ ಗೀತೆ ಮಹಾಭಾರತದಲ್ಲಿ ಅದನ್ನು ಹಚ್ಚಿದವರು ಯಾರು ಸ್ವಾಮಿ? ವ್ಯಾಸ ಮಹರ್ಷಿಗಳು. ಇವತ್ತಿಗೆ ಭಗವದ್ಗೀತೆ ಎಲ್ರಿಗೂ ದಾರಿದೀಪ.
ಆ ಭಗವದ್ಗೀತೆ ಅನ್ನುವಂಥದ್ದನ್ನು ತಕ್ಕೊಂಡು ಗೀತಾ ಜ್ಞಾನ ಯಜ್ಞ ಅನ್ನುವ ಶಬ್ದವನ್ನು ಮಾಡಿ 8 ದಿವಸ 10 ದಿವಸ 20 ದಿವಸ ಒಂದು ಊರು ಮುಗೀತು, ಮತ್ತೊಂದು ಊರು ಮುಗೀತು, ಇನ್ನೊಂದು ಊರು. ಜನ ಏನಂತಾರೆ, ಸ್ವಾಮೀಜಿ ಗುರುದಕ್ಷಿಣೆಗಾಗಿ ಮಾಡಿದ್ದು ಸ್ವಾಮಿ ಅಟ್ಟೆ. ನಮ್ದು ಕಾಕ ನಮ್ದು ಕಾಗೆ ಬುದ್ಧಿ ಸ್ವಾಮಿ. ಎಲ್ಲೂ ಹೋದ್ರು ನಾವು ನೋಡೋದು ಕೊಳ್ಕನ್ನೆ. ಸ್ವಾಮೀಜಿ 8 ದಿವಸ ಈ ಗೀತಾಯಜ್ಞ ಯಾಕೆ ಮಾಡಿದ್ದಿವಾಗ? ಅದೇ ಕೊನೆ ದಿವಸ ಗುರುದಕ್ಷಿಣೆ ಕಲೆಕ್ಷನ್ ಮಾಡಲಿಕ್ಕೆ. ಒಂದು ಸಲ ಕೂಡ ಅವರು ಗುರುದಕ್ಷಿಣೆ ಎಷ್ಟಾಗಿದೆ ನಮ್ಮ ಹತ್ರ ಕೇಳಲಿಲ್ಲ. ಪವಿತ್ರವಾದಂಥ ವ್ಯಾಸಪೀಠವನ್ನು ಅವರು ಮಾರಲಿಲ್ಲ. ಕೇಳಿದವರು ಅವ್ರು ಏನಾದರೂ ಕೊಟ್ಟರು ಸಂತೋಷ, ಎಷ್ಟು ಜನ ಕೊಡಲಿಲ್ಲ ಸಂತೋಷ. ಸ್ವಾಮಿ ನಿತ್ಯ ಅವನ ಜೀವನದಲ್ಲಿ ನೋಡಿದ್ದೇನೆ. ಚಿಕ್ಕಮಗಳೂರಲ್ಲಿ ಗೀತಾಜ್ಞಾನ ಯಜ್ಞ ಮಾಡಿದ್ದಾರೆ, ಶಿವಮೊಗ್ಗದಲ್ಲಿ ಮಾಡಿದ್ದಾರೆ, ದಾವಣಗೆರೆಯಲ್ಲಿ ಮಾಡಿದ್ದಾರೆ, ಬೆಂಗಳೂರು ಮೆಡ್ರಾಸಲ್ಲಿ ಮಾಡಿದ್ದಾರೆ. ಬೆಂಗಳೂರು ಮೆಡ್ರಾಸಲ್ಲಿ ಮಾಡುವಾಗ 10-15 ಸಾವಿರ ಜನ ಸ್ವಾಮಿ. ಅದೇ ರೀತಿ ಮಾಡ್ತಿದ್ರು ಶಿವಮೊಗ್ಗದಲ್ಲೂ, ಅದೇ ರೀತಿ ಮಾತಾಡ್ತಿದ್ರು ದಾವಣಗೆರೆಯಲ್ಲೂ, ಅದೇ ರೀತಿ ಮಾತಾಡ್ತಿದ್ರು ಚಿಕ್ಕಮಗಳೂರಲ್ಲೂ. ಬರೀ 200 ಜನ ಸ್ವಾಮಿ. ಎಷ್ಟು ಹಣ ಆಯಿತು, ಎಷ್ಟು ಗುರುದಕ್ಷಿಣೆ, ಅದು ನೋಡಲೇ ಇಲ್ಲ ಸ್ವಾಮಿ, ಅದು ನೋಡಲೇ ಇಲ್ಲ. 43 ವರ್ಷಗಳು ಆಲೋಚನೆ ಮಾಡಿ. ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದಿನ್ನೊಂದನು ಎಲ್ಲವ ನೀಡುತ್ತ ಅದರ ಅನುಸಂಧಿಯಲ್ಲಿ ಜೀವಭಾವವನ್ನು ಮರೆಯುವುದು ಹನುಮಂತನುಪದೇಶ. ಇಡೀ ಜೀವನದಲ್ಲಿ ಅವನು ಮಾಡಿದ್ದೇನು ಸ್ವಾಮೀಜಿ? ರಾಮನ ಕೆಲಸ ಉಂಟೋ ಹೇಳಿ, ಶ್ರೀರಾಮನ ಕೆಲಸ ಉಂಟೋ ಹೇಳಿ. ಸ್ವಾಮಿ ಅಂಥ ಕಾರ್ಯಕರ್ತರು ನಮ್ಮಲ್ಲಿ ಇರುವುದರಿಂದ ಚಿನ್ಮಯ ಮಿಷನ್ ಕೆಲಸ ನಡೀತಾ ಇರೋದು. ಅಂಥ ಶ್ರದ್ಧಾವಂತ ಕಾರ್ಯಕರ್ತರು ಇರುವುದರಿಂದ ಕೆಲಸಗಳು ನಡೀತಾ ಇರೋದು. ಯಾರಿಗೂ ಸಂಬಳ ಇಲ್ಲ ಸ್ವಾಮಿ. ಟೆಂಪೋ ಬರುತ್ತೆ, ಅದಕ್ಕೆ ಹಣ ಕೊಡಬೇಕು. ಅದಕ್ಕೆ ಲೋಡ್ ಮಾಡ್ತಾರೆ, ಅದು ಕೆಲವು ಕೆಲಸದವರಿಗೆ ಕೆಲ ಕೊಡ್ತೇವೆ. ಬೇರೆ ಈಗ ಬುಕ್ ಸ್ಟಾಲ್ ನೋಡಿಕೊಂಡ್ರು, ಪುಸ್ತಕ ನೋಡಿಕೊಂಡ್ರು, ಯಜ್ಞವನ್ನು ಕೇಳಿದ್ರು, ಆರತಿ ಸ್ವಾಮಿ ಅವರೇ ಹಣ ಕೊಡೋದು, ನಾವಲ್ಲ. ಇಲ್ಲ, ಸೇವಾಭಾವ. ಒಳ್ಳೆಯ ಕೆಲಸ ನಡೀತಾ ಇದೆ ಸ್ವಾಮೀಜಿ, ನಡಿ ಮುಂದೆ. ಆಲೋಚನೆ ಮಾಡಿ. ಸೇವಾ ಕಾರ್ಯಗಳಲ್ಲಿ ನೀವು ತೊಡಗಿ ಮಾಡಿದ ಕೆಲಸಕ್ಕೆ ಸಿಗುವಂತ ಫಲ ಅಪಾರ ಅಪಾರ. ಅದಕ್ಕೆ ಲೆಕ್ಕ ಇಲ್ಲ ಸ್ವಾಮಿ. ಅದನ್ನು ಭಗವಂತ ನೆನಪಿಟ್ಟುಕೊಳ್ತಾನಂತೆ. ಏನು ಸೇವಾ ಕಾರ್ಯ ಅಂದ್ರೇನು? ಎಲ್ಲಿ ನೀವು ಏನೇನೂ ತಗೊಳ್ಳದೆ, ಯಾವ ಉದ್ದೇಶ, ಯಾವ ಫಲಾಪೇಕ್ಷೆಯೂ ಇಲ್ಲದೆ ಸೇವೆ ಮಾಡಿ ಎದ್ದು ಹೋಗಿ ಭಗವಂತ ಅದರ ಫಲ ನಿಮಗಲ್ಲ, ನಿಮ್ಗ ಮಕ್ಕಳಿಗಲ್ಲ, ನಿಮ್ಮ ಮೊಮ್ಮಕ್ಕಳಿಗೆ ಸಿಗ್ತದೆ. ಇದು ಪರಮಾತ್ಮನ ಜಗತ್ತಿದು. ನಾವು ಮರಿಬಹುದು ಸ್ವಾಮಿ, ಭಗವಂತ ಮರೆಯಲ್ಲ. ಭಗವಂತ ನೆನಪಲ್ಲಿ ಇಟ್ಕೊಳ್ತಾನೆ ಸ್ವಾಮಿ. ನೀವು ಎಲ್ಲೆಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀರೋ ಅಂತಹ ಒಳ್ಳೆಯ ಕೆಲಸಕ್ಕೆ ಅಪಾರವಾದಂತಹ ಫಲ. ಹನುಮಂತ ಈಗಲೂ ಇದ್ದಾನೆ, ಚಿರಂಜೀವಿ ಅಲ್ಲ, ಹನುಮಂತ ಈಗಲೂ ಇದ್ದಾನೆ. ನೋ ರಿಟೈರ್ಮೆಂಟ್, ನೋ ಡೆತ್. ಅವನಿಗೆ ರಿಟೈರ್ಮೆಂಟು ಇಲ್ಲ, ಅವನಿಗೆ ಶರೀರವನ್ನು ಬಿಡುವಂಥ ಮರಣ ಅನ್ನುವಂಥದ್ದು ಇಲ್ಲ. ಹನುಮಂತ ಈಗಲೂ ಇದ್ದಾನೆ. ಇದ್ದಾನೆ ಅಂದ್ರೇನು? ನಮ್ಮ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದ್ದಾನೆ ಸ್ವಾಮಿ. ಅಂದ್ರೇನು? ಆ ರೀತಿಯ ಸೇವಾ ಭಾವ ಹೊರಗೆ ಬರಬೇಕಲ್ಲ. ಅಂದ್ರೆ ಹನುಮಂತನ ಆವಿರ್ಭಾವ. ಒಳ್ಳೆಯ ಬುದ್ಧಿ ಇದೆ ಸ್ವಾಮಿ. ನಮಗೆ ಸೇವೆ ಮಾಡುವ ಶಕ್ತಿ ಉಂಟು. ನಮಗೆ ಹೊರಗೆ ಬರಲ್ಲ ನಾವು. ಸ್ವಾಮಿ ಏನು ಕೊಡ್ತೀರಿ? ನಮ್ದು ಕತೆ ಬೇರೆನೇ ಸ್ವಾಮಿ. ಹನುಮಂತ ಎಲ್ಲಿ ಹೇಳಿ? ಎಲ್ಲರಲ್ಲೂ ಶಕ್ತಿ ಇದೆ, ಎಲ್ಲರಲ್ಲೂ ಬೇಕಾದಷ್ಟು ಶಕ್ತಿ ಇದೆ. ಸ್ವಾಮೀಜಿ ಏನು ಬೇಡ, ನಾನೂ ಕೆಲಸ ಮಾಡ್ತೇನೆ. ಸ್ವಾಮೀಜಿ ಏನು ಕೆಲಸ ಮಾಡ್ಬೇಕು ಹೇಳಿ, ಅಷ್ಟು ಮಾಡ್ತೇನೆ, ಮುಂದೆ ನಿಲ್ಲು. ಹನುಮಂತನ ಆವಿರ್ಭಾವ. ಅಂತಹ ಸೇವೆಗೆ ಅಪಾರವಾದ ಫಲ.
ಆಲೋಚನೆ ಮಾಡಿ. ಒಂದು ಸಣ್ಣ ಅದಕ್ಕೇನೇ ಹೆಸರು, ರಾಮ ಲಕ್ಷ್ಮಣ ಸೀತೆಯನ್ನು ಅವ ಗುಹಾ ನದಿಯ ಈ ದಡದಿಂದ ಗಂಗಾ ನದಿಯ ಆ ದಡಕ್ಕೆ ತಕೊಂಡು ಹೋದದ್ದು. ಅಟ್ಟೆ ಸಣ್ಣ ಸೇವೆ ಮಾಡಿದ್ದು. ಸಣ್ಣ ಸೇವೆ ಮಾಡಿದ್ದಕ್ಕೆ ಅವ ಕೇಳುವ ಫಲ ಏನು ಗೊತ್ತಾ? ಏನು ಹೇಳಿ? ರಾಮನ ಹತ್ರ ಏನಿಲ್ಲ. ಅವ ದಾಟಿಸಿದ್ದಕ್ಕೆ ಏನಾದ್ರು ಕೊಡೋಣ ಹಣ ಅಂತಂದ್ರೆ ಅವ ಪರ್ಸೆ ತಗೊಂಡೋಗಿಲ್ಲ. ರಾಮನ ಹತ್ರ ಏನಿಲ್ಲ, ಲಕ್ಷ್ಮಣ ಹತ್ರ ಏನಿಲ್ಲ. ಅಮ್ಮನ ಮೈ ಮೇಲೆ ಏನೋ ಇತ್ತು. ಅಮ್ಮ ಹೇಗಿದ್ದಾರೋ ಹಾಗೆ ಬಂದಿದ್ದಾರೆ. ಅವರ ಮೈ ಮೇಲೆ ಏನೋ ಇತ್ತು. ಅದನ್ನು ಒಂದು ಉಂಗುರವನ್ನು ಕೊಡ್ಲಿಕ್ಕೆ ಹೋದ್ರೆ, ಯಾವುದಕ್ಕೆ? ನೀನು ನದಿ ದಾಟಿಸಿದ್ದಕ್ಕೆ ಏನೋ ನಿನಗೆ ಕೊಡಬೇಕು, ನಿನಗೆ ಒಂದು ಏನೋ ಒಂದು ಅದಕ್ಕೆ ನಾವು ಫಲವನ್ನು ಕೊಡಬೇಕಲ್ಲ ಹಿಂದೆ. ಆವಾಗ ಸ್ವಾಮಿ ಆ ಗುಹಾ ಕೇಳೋದು ರೀತಿ ನೋಡು. ಏನ್ ಕೇಳೋದವನು? ರಾಮ, ನಾನು ದಾಟಿಸುವವ, ನೀನು ದಾಟಿಸುವ. ನಾನು ನದಿಯನ್ನು ದಾಟಿಸಿದೆ, ನನ್ನನ್ನು ಭವಬಂಧನದಿಂದ ದಾಟಿಸು. ನನ್ನನ್ನು ಸಂಸಾರದಿಂದ ಆ ಕಡೆಗೆ ತಕೊಂಡೋಗು. ನಿನಗೆ ಮಾತ್ರ ಸಾಧ್ಯ. ಎಂಥ ಸ್ವಾಮಿ! ಅಷ್ಟು ಸಣ್ಣ ಕೆಲಸಕ್ಕೆ ಅವನಿಗೆ ಸಿಗುವ ಫಲ ಎಷ್ಟು ಹೇಳಿ? ಅಪಾರವಾದ ಫಲ. ಸೇವೆಗೆ ಸಿಗುವ ಫಲ ಅಪಾರ ಸ್ವಾಮಿ. ಒಳ್ಳೊಳ್ಳೆ ಅವಕಾಶಗಳು ಬೇಕಾದಷ್ಟು ಸಿಗ್ತದೆ, ಮುಂದೆ ಬನ್ನಿ ಮಾಡಿ. ಅದಕ್ಕೆ ಸಿಗುವ ಫಲ ಅಪಾರವಾದ ಫಲ. ಹನುಮಂತನ ಒಂದು ಜೀವನ ಪರಮ, ಅದಕ್ಕೇನು ಹೆಸರು ಹೇಳಿ? ಪರಮ ಪೂರ್ಣವಾದ ಸಮರ್ಪಣಾ ಭಕ್ತಿ, ದಾಸ್ಯ ಭಕ್ತಿ, ಸಮರ್ಪಣಾ ಭಕ್ತಿ, ಆತ್ಮನಿವೇದನಾ ಭಕ್ತಿ. ತನ್ನನ್ನೇ ಅರ್ಪಿಸಿಕೊಳ್ತಾನೆ ಸ್ವಾಮಿ. ಏನೂ ಕೇಳಲ್ಲ ಅವನು, ಏನೂ ಕೇಳಲ್ಲ. ನಿನ್ನೆ ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಮುಂದುವರಿಸ್ತೇನೆ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಶ್ ಸಮೇ ಪ್ರಿಯ. ಹೊರಗಿನ ಜೀವನದ ನಮ್ಮ ಘಟನೆಗಳನ್ನುವಂಥದ್ದೇನಿದೆ, ಏನಾದರೂ ನಾವು ಹೇಳಿದ್ದು ಆಯಿತು ಅಂತನ್ನುವಾಗ ಹರ್ಷ, ಆಗಲಿಲ್ಲ ಅಂತನ್ನುವಾಗ ಅಳು. ಆ ಥರ ಅಲ್ಲ ಭಕ್ತ. ಭಕ್ತನ ಮನಸ್ಸು ಸತತಂ ಸಂತುಷ್ಟ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. ಅವನಿಗೆ ಏನೋ ಒಂದು ವಸ್ತು ಹತ್ರ ಬಂದರೆ, ತನಗೆ ಹತ್ರ ಬೇಕಾದವರು ಬಂದಾಗ, ತಾನು ಬಯಸಿದ ಘಟನೆಗಳು ಆವಾಗ ಸ್ವಾಮಿ ಅವನು ಖುಷಿಯಲ್ಲಿರುವುದು ಅಲ್ಲ. ಸತತಂ ಸಂತುಷ್ಟ. ಸತತಂ ಸಂತುಷ್ಟ ಅಂದ್ರೇನು? ನಮಗೆ ನಾವು ಖುಷಿಯಲ್ಲಿರಬೇಕಾದ್ರೆ ನಾವು ಬಯಸಿದ್ದಾಗಬೇಕು, ಯಾರೋ ಬೇಕಾದವ್ರ ಹತ್ರ ಬರಬೇಕು, ನಾವು ಬಯಸಿದ ರೀತಿಯಲ್ಲಿ ಕೆಲಸಗಳಾಗಬೇಕು, ಅಂದ್ರೆ ಖುಷಿ. ಇಲ್ಲದ್ರೆ ಅವನ ಮನಸ್ಸು ಯಾವತ್ತೂ ಕೂಡ ಸ್ವಾಮಿ ಮನಸ್ಸು ಪ್ರಶಾಂತವಾಗಿ, ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ. ಶುಭ ಅಶುಭ ಅನ್ನುವಂಥದ್ದೇನುಂಟು ಎಲ್ಲ ನಮ್ಮ ಮನಸ್ಸಿನ ಬಣ್ಣಗಳು ಸ್ವಾಮಿ. ನಾನು ಬಯಸಿದ್ದು ಆಯಿತು ಅಂತನ್ನುವಾಗ ಶುಭ, ಆಗಲಿಲ್ಲ ಅಂತ ಕೂಡಲೇ ಅಶುಭ. ಯಾಕೆ ಮಾಡ್ಕೋಬೇಕು ಮನಸ್ಸನ್ನು ಸಮತ್ವಂ, ಸಮಾಧಾನವಾಗಿಟ್ಟುಕೊಳ್ಳುವಂಥದಕ್ಕನ್ನು ಸ್ವಾಮಿ, ನಾನು ಬಯಸಿದ್ದಾಯ್ತೋ ಒಳ್ಳೆಯದು, ಆಗ್ಲಿಲ್ವೋ ಒಳ್ಳೆಯದು. ಒಳ್ಳೆಯದಂದ್ರೇನು? ಏನು ತೊಂದರೆ ಇಲ್ಲ, ಮನಸ್ಸಲ್ಲಿ ಏನೂ ನಷ್ಟ ಆಗಲಿಲ್ಲ. ಮನಸ್ಸಿನ ಪ್ರಶಾಂತತೆಯನ್ನು ನಾನು ಕಳ್ಕೊಳ್ಳುವುದಿಲ್ಲ. ಎಲ್ಲವೂ ಶುಭವೇ, ಅಶುಭ ಅನ್ನುವಂಥದ್ದಿಲ್ಲವೇ ಇಲ್ಲ. ಯಾರಿಗೆ? ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಭ್ಯಂತರ ಶುಚಿ. ಯಾರ ಮನಸ್ಸಲ್ಲಿ ಪರಮಾತ್ಮನ ಸ್ಮರಣೆ ನಡೀತಾ ಇದೆಯೋ
ಅವನು ಯಾವತ್ತೂ ಶುಚಿ ಅಂದ್ರೇನು, ಯಾವತ್ತೂ ಪ್ರಶಾಂತ ಅಂದ್ರೇನು, ಯಾವತ್ತೂ ಸಮಾಧಾನ ಚಿತ್ತ ಆನಂದವಾಗಿರೋನು ಸ್ವಾಮಿ. ನಮ್ದು ಹಾಗಲ್ಲ. ನಮಗೆ ಬೇಕಾದಾಗ ಕೆಲಸಗಳಾದಾಗ ಮಾತ್ರ ನಾವು ಖುಷಿಯಲ್ಲಿರೋದು. ಬಾಕಿ ದಿವಸ ದೇವ್ರು ಯಾಕೋ ಅದಾದ ಸಾಮಾನ್ಯರ ಜೀವನ. ಶುಭ ಅಶುಭ, ಶುಭಾಶುಭ ಪರಿತ್ಯಾಗಿ, ಎರಡರಲ್ಲೂ ಕೂಡ ಮನಸ್ಸಿನ ಸ್ಥಿರತೆಯನ್ನು ಕಳ್ಕೊಳ್ಳದವನು ಸ್ವಾಮಿ. ಹೊರ ಜಗತ್ತಲ್ಲಿ ನಮಗೆ ಹೆದರಿಸುವವರೇ ಜಾಸ್ತಿ ಸ್ವಾಮಿ, ಹೆದರಿಸುವವರೇ ಜಾಸ್ತಿ. ಮನಸ್ಸಿಗೆ ಧೈರ್ಯ ಕೊಡೋರು ಒಬ್ಬರೂ ಇಲ್ಲ, ಒಬ್ಬರೂ ಇಲ್ಲ ಸ್ವಾಮಿ. ದಾರಿಯಲ್ಲಿ ಹೋಗುವಾಗ ಒಂದು ಬೆಕ್ಕು ಈ ಕಡೆಯಿಂದ ಆ ಕಡೆ ಹೋದರೆ ಸಾಕು, ಕೆಲವರು ಹಾಗೆ ಹಿಂದೆ ಹೋಗ್ತಾರೆ, ಮುಂದೆ ಹೋಗಲ್ಲ. ಏನು ಅದು ಬೆಕ್ಕಡ್ಡ ಹೋಯ್ತು, ಬೆಕ್ಕಡ್ಡ ಹೋದ್ರೆ ನಿನ್ಗೇನಾಯ್ತು? ಬೆಕ್ಕಡ್ಡ ಹೋಗ್ಲಿ, ಈಗ ಬೆಕ್ಕಿಗೇನಾದ್ರೂ ಆಗ್ತದ ಅಂತ, ಯಾಕೆ ನೀನು ಅಡ್ಡ ಹೋದಿಯಲ್ಲ. ತಲೆ ಸರಿ ಇಲ್ಲ ಸ್ವಾಮಿ ನಮಗೆ. ಶುಭ ಅಶುಭ ಅನ್ನುವ ರೀತಿಯಲ್ಲಿ ಏನೇನೋ ಮಾಡ್ಕೊಳ್ಳೋದು ನಾವು. ರಾಹುಕಾಲ ಅಂತೆ, ಗುಳಿಕ ಕಾಲ ಅಂತೆ, ಅದಂತೆ ಇದಂತೆ, ವಿಷ ಅಂತೆ, ಅಮೃತ ಅಂತೆ, 27 ತಲೆಯಲ್ಲಿ ಸ್ವಾಮಿ. ಯಸ್ಮರೇತ್ ಪುಂಡರೀಕಾಕ್ಷಂ, ಓಂ ತತ್ಸತ್ ಅಂತನ್ನು, ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಅಂತನ್ನು, ರಾಮಾಯ ತುಭ್ಯಂ ನಮಃ ಅಂತನ್ನು. ನಡಿ ಮುಂದೆ ಕೆಲಸ ಆಗ್ತದೆ, ಎಲ್ಲ ಕೆಲಸ ಆಗ್ತದೆ. ನಮ್ಮನ್ನು ಹೆದರಿಸುವವರೇ ಇರು ಸ್ವಾಮಿ. ಮೊದಲೇ ಮೈಂಡ್ ಅನ್ನುವಂಥದ್ದು ಅದು ದುರ್ಬಲ. ಅದಕ್ಕೆ ಆ ದುರ್ಬಲವಾದ ಮನಸ್ಸಿಗೆ ಸೊಪ್ಪು ಹಾಕೋರೇ ಜಾಸ್ತಿ ಸ್ವಾಮಿ. ಶುಭ ಮುಹೂರ್ತ ಯಾವಾಗ? ತದೇವ ಲಗ್ನಂ ಸುದಿನಂತ ದೇವ, ತಾರಾಬಲಂ ಚಂದ್ರಬಲಂತ ದೇವ. ಎಲ್ಲ ಬಲಗಳು ಬರ್ತವೆ ಸ್ವಾಮಿ. ನಿನ್ನ ಆತ್ಮಬಲ ಉಂಟ ಹೇಳು. ಆತ್ಮಬಲ ಅಂದ್ರೇನು? ಈ ಕ್ಷಣದಲ್ಲಿ ಕೆಲಸ ಶುರು ಮಾಡ್ತೇನೆ, ಒಳ್ಳೇದಾಗಬೇಕು, ಒಳ್ಳೇದಾಗ್ತದೆ. ಅಡ್ಡ ಬರೋರು ಯಾರು? ಅಡ್ಡ ಬರೋರು ಯಾರು ಸ್ವಾಮಿ? ನಮ್ಮ ಅಂತಃಕರಣನೋ ಮನಸ್ಸು ಬುದ್ಧಿಯೇ ಸ್ವಾಮಿ ನಂಬರ್ 1 ಶತ್ರು. ಆ ಮನಸ್ಸು ಬುದ್ಧಿ ಅನ್ನುವಂಥದ್ದೇ ಧೈರ್ಯ ಮಾಡಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿ, ಓಂ ತತ್ಸತ್ ಪರಮಾತ್ಮನ ಸ್ಮರಣೆಯನ್ನು ಮಾಡಿದ್ದೇನೆ, ಮುಂದೆ ಶುಭ, ಎಲ್ಲವೂ ಒಳ್ಳೇದಾಗ್ತದೆ, ನಡಿ ಮುಂದೆ, ನಡಿ ಮುಂದೆ. ಆತ್ಮಬಲ ಇರಬೇಕು ಯಾರಲ್ಲಿ? ನಮ್ಮಲ್ಲಿ. ಅದು ಒಂದು ಇಲ್ಲದಿದ್ದರೆ ಅದು ಅಂಗಡಿಯಲ್ಲಿ ಸಿಗಲ್ಲ, ಅದು ಅಂಗಡಿಯಲ್ಲಿ ಸಿಗಲ್ಲ, ಇನ್ನೊಬ್ಬನಿಂದ ಬರುವಂಥದ್ದಲ್ಲ ಸ್ವಾಮಿ. ನಾವಾಗಿ ಗಳಿಸ್ಕೋಬೇಕು. ಎಲ್ಲಿಂದ? ಒಳಗಿಂದಲೇ, ಒಳಗಿಂದಲೇ. ಸ್ವಾಮೀಜಿಯವರು ಚಿನ್ಮಯಾನಂದ ಮಹಾರಾಜ್ ಒಂದು ಗೀತಾಜ್ಞಾನ ಯಜ್ಞ ಕೊಡಬೇಕಾದ್ರೆ ಮುಹೂರ್ತ ನೋಡಿದವರಲ್ಲ. ಒಂದು ದೇವಸ್ಥಾನದ ಪ್ರತಿಷ್ಠೆಗೆ ಅವರು ಮುಹೂರ್ತ ನೋಡಿದವರಲ್ಲ. ಅವರು ನೋಡಿದ್ದೇನು? ನಾನು ಎಲ್ಲಿದ್ದೇನೆ, ನನಗೆ ಸಮಯ ಉಂಟು, ನನ್ನ 2-3 ದಿವಸ ಒಂದು ಯಜ್ಞ, ಗೀತಾಜ್ಞಾನ ಯಜ್ಞ ಮುಗಿದು ಇನ್ನೊಂದಕ್ಕೆ ಹೋಗುವ ಮೊದಲು ನಿನ್ನ ಕಡೆಗೆ ಬರಲಿಕ್ಕಾಗ್ತದೋ? 3-4 ದಿವಸ ಉಂಟು, ಈ ದಿವಸ ಫಿಕ್ಸ್ ಮಾಡು, ಬರ್ತೇನೆ, ಮುಗೀತು. ಇಂಥ ದಿವಸ ಬರ್ತೇನೆ, ಬೆಳಿಗ್ಗೆ 11 ಗಂಟೆಗೆ ಶುರು ಮಾಡೋಣ, ಮುಗೀತು. ಸ್ವಾಮೀಜಿ ಅದೇನು ಮುಹೂರ್ತ ಸ್ವಾಮಿ? ಮುಹೂರ್ತ ಅಂತಂದ್ರೆ ಏನು ಕಣೋ? ಅವ್ರು ಹೇಳಿದ ಮೇಲೆ ಅದಾಗಲೇಬೇಕು. ಅದು ಶುಭವೋ ಅಶುಭವೋ ಮತ್ತೊಂದು ಪುನೊಂದು ಎಲ್ಲವೂ ಶುಭವೇ. ಈ ಪ್ರಪಂಚದಲ್ಲಿ ನಮ್ಮ ಮನಸ್ಸನ್ನುವಂಥದ್ದು ಪರಮಾತ್ಮನ ನೆನೆಸ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತೇನೆ ಅಂತ ಮುಂದೆ ಹೋಗು, ಎಲ್ಲವೂ ಸರಿ ಹೋಗ್ತದೆ. ಅಡ್ಡ ಬರೋರು ಯಾರು? ಯಾರಿಲ್ಲ. ಅಡ್ಡ ಬರೋರು ಯಾರಿಲ್ಲ ಸ್ವಾಮಿ. ನಮ್ಮ ಮನಸ್ಸು ಬುದ್ಧಿಯಲ್ಲಿ ದೃಢತೆ ಬೇಕು, ಅಂತಃಕರಣದಲ್ಲಿ ದೃಢತೆ ಬೇಕು, ಅಂತಃಕರಣದಲ್ಲಿ ಪೂರ್ಣ ರೀತಿಯ ಧೈರ್ಯ ಸ್ಥೈರ್ಯ. ಶುಭಾಶುಭ ಪರಿತ್ಯಾಗಿ, ಒಳ್ಳೇದು ಕೆಟ್ಟದ್ದನ್ನುವಂಥದ್ದು ಎರಡೂ ಸುಳ್ಳು, ಅದು ನೋಡುವ ರೀತಿ ಅಷ್ಟೇ. ದೇವರ ಮನಸ್ಸಲ್ಲಿ ಒಂದೇ ಇರುವುದು ಏನು? ತಥಾಸ್ತು ತಥಾಸ್ತು. ನಾವು ಏನೋ ಒಳ್ಳೇದು ಕೆಲಸ ಮಾಡ್ತೇವೆ ಅಂತ ಅನ್ನುವಾಗ ಭಗವಂತನಿಗೆ ಏನು ಹೆಸರು? ಅಭಯ ಪ್ರದಾನ, ಅಭಯ ಪ್ರದಾನ. ರಾಮೇಶ್ವರದಲ್ಲಿ ಪೂಜೆ ಮಾಡುವಾಗ ಶಿವನಿಗೆ ಪುರೋಹಿತರು ಯಾರಂತೆ? ರಾಮೇಶ್ವರದಲ್ಲಿ ಅದು ಶಿವನ ಪ್ರತಿಷ್ಠೆಯನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಪೂಜೆ ಎಲ್ಲ ಮಾಡಿ ಸಂಕಲ್ಪ ಮಾಡಿ ಯುದ್ಧ ಆಗಬೇಕು, ಜಯ ಗಳಿಸಬೇಕನ್ನುವ ರೀತಿಯಲ್ಲಿ ಪೌರೋಹಿತ್ಯ ಮಾಡಿದವರು ಯಾರು?
ಯಾರು? ರಾವಣ. ರಾವಣ ಆ ಕಾಲಕ್ಕೆ ರಾವಣ ಒಬ್ಬನೇ ಒಳ್ಳೆಯ ಪುರೋಹಿತ. ರಾಮ ಅಂತಾನಂತ ಕರೆಯಿರವನನ್ನು. ರಾವಣ ಬಂದ. ಎಲ್ಲಿ? ರಾಮೇಶ್ವರದಲ್ಲಿ. ಪೂಜೆ ಮಾಡಿದ್ಯಾರು? ರಾಮನೇ. ಸ್ವಾಮಿ, ಅಲ್ಲಿ ಪೂಜೆಗೆ ಕೂತು ರಾಮ ಪೌರೋಹಿತ ಕೆಲಸ ಮಾಡಿದವರು ಯಾರು? ರಾವಣನೇ. ರಾವಣ ಕಣ್ಣು ಮುಚ್ಚಿ ಕೂತ ಅಂದ್ರೆ ಶಿವ ಅಲುಗಾಡುವ ಹಾಗಿಲ್ಲ. ಶಿವ ಅಲುಗಾಡುವ ಹಾಗಿಲ್ಲ. ಶಿವನ ಪರಮ ಭಕ್ತ ಸ್ವಾಮಿ. ಏನು ಪ್ರಾರ್ಥನೆ ಮಾಡಿದ್ದು? ಜಯವಾಗಲಿ. ಯಾರಿಗೆ? ಅವನಿಗೆ. ಅವನು ಯಾರಿಗೆ ಜಯವಾಗಲಿ ಅಂತಂದದ್ದು ಸ್ವಾಮಿ? ರಾಮನಿಗೆ. ಸಂಕಲ್ಪ ಮಾಡಿದ್ಯಾರು? ಇವನೇ. ಮತ್ತೆ ಯಾರಿಗೆ ಜಯ ಆಗಬೇಕು? ರಾಮನಿಗೆ. ಅಲ್ಲ, ಪೂಜೆ ಮಾಡಿದ್ದಕ್ಕೆ ದಕ್ಷಿಣೆ ಕೊಟ್ಟಿದ್ದಾನೆ ರಾಮ, ಆ ಪ್ರಶ್ನೆ ಬೇರೆ. ಪುರೋಹಿತರಿಗೆ ದಕ್ಷಿಣೆ ಕೊಡ್ಬೇಕಲ್ಲ ಸ್ವಾಮಿ. ನಾನು ಏನು ಹೇಳ್ತಾ ಇರೋದು, ಮನಸ್ಸಲ್ಲಿ ಒಳ್ಳೆಯ ಶುದ್ಧ ಮನಸ್ಸಿಂದ ಮಾಡಿದಂಥ ಪೂಜೆಗೆ ಸ್ವಾಮಿ ಅದಕ್ಕೆ ಸಿಗುವ ಫಲ ಅಲ್ಲೇ. ಆಮೇಲೆ ಅಲ್ಲ, ಅಲ್ಲೇ ಪೂಜೆ ಕೂತ್ಕೊಳ್ಳಿ, ಭಜನೆ ಮಾಡಿ, ಜಪ ಮಾಡಿ ಮನಸ್ಸನ್ನು. ಸ್ವಾಮೀಜಿ, ಮನಸ್ಸು ಹೊಲಸನ್ನೆಲ್ಲ ಕಳ್ಕೊಂಡಿದೆ, ಮನಸ್ಸು ಶಾಂತವಾಗಿದೆ, ಫಲ ಸಿಕ್ತು. ಪ್ರಸನ್ನತಾ ಏವ ಪ್ರಸಾದ. ಆ ಮನಸ್ಸು ಪ್ರಸನ್ನವಾಗಿದೆ ಅಲ್ಲ, ಮನಸ್ಸು ನಗನಗ್ತಾ ಇದೆಲ್ಲ, ಪ್ರಸಾದ ಸಿಕ್ತು. ಯೋ ಮದ್ಭಕ್ತ ಸಮೇ ಪ್ರಿಯ. ಅಂಥವನು ನನಗೆ ಅತ್ಯಂತ ಪ್ರೀತಿಯ ಭಕ್ತ. ಯಾವತ್ತೂ ಕೂಡ ನನ್ನನ್ನೇ ಸ್ಮರಿಸಿಕೊಂಡು ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ತಾನೋ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ. ಶತ್ರೌ ಸಮಃ, ಮಿತ್ರೇ ಸಮಃ, ಮಾನಾಪಮಾನಯೋಃ ಸಮಃ, ಶೀತೋಷ್ಣ ಸುಖ ದುಃಖೇಷು ಸಮಃ, ನಿಂದಾ ಸ್ತುತಿಯೋಃ ಸಮಃ. ಯಾರು ಬೇಕಾದರೆ ನನ್ನ ನಿಂದೆ ಮಾಡಲಿ ಅಥವಾ ಸ್ತುತಿ ಮಾಡಲಿ, ಅದು ಅವರವರು ನೋಡುವ ರೀತಿ. ನನ್ನ ಮನಸ್ಸಿನ ಪ್ರಶಾಂತತೆ ನಾನು ಏನು ನನ್ಗೆ ಗೊತ್ತು. ಇನ್ನೊಬ್ಬರು ನನ್ನನ್ನು ಪೈಂಟ್ ಮಾಡೋದು ಬೇಡ. ಅಲ್ಲವರು ಸ್ವಾಮೀಜಿ ಅವರು ಬಹಳ ಆ ಹೊಗಳೋದು ಅವರು ನೋಡುವ ರೀತಿ. ನನ್ನನ್ನು ಹೊಗಳೋ ಅವಶ್ಯಕತೆ ಇಲ್ಲ, ನನ್ನನ್ನು ತೆಗೊಳ್ಳುವ ಅವಶ್ಯಕತೆ ಇಲ್ಲ. ತೆಗೊಳ್ಳುವವರು ಅವರು ತೆಗೊಳ್ಳಿ, ಹೊಗಳುವವರು ಇವರು ಹೊಗಳಿ. ನಾನೇನು ನನ್ಗೆ ಗೊತ್ತು. ನನ್ನ ಮನಸ್ಸಿನ ಪ್ರಶಾಂತತೆ ನಾನು ಕಳ್ಕೊಳ್ಳುವುದಿಲ್ಲ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ. ಆದ ಘಟನೆಗಳಿಗೆ ಸರಿಯಾಗಿ ನಾವು ಸ್ಪಂದಿಸುವುದಾದರೆ ನಾವು ಶಾಂತಿಯಿಂದ ಸುಖದಿಂದ ಬದುಕಲಿಕ್ಕಾಗುತ್ತೆ ಸ್ವಾಮಿ. ಆಲೋಚನೆ ಮಾಡಿ. ಹತ್ತಿರ ಬರೋರು ಯಾರು? ಒಬ್ಬೊಬ್ಬರು ಒಂದೊಂಥರ ಏನೇನೋ ಮಾತಾಡ್ತಾರೆ. ಅವರು ಮಾತಾಡುವುದಕ್ಕೆ ಸರಿಯಾಗಿ ನಾನು ಮನಸ್ಸನ್ನು ಇಟ್ಟುಕೊಂಡು ನಾನು ಸುಖವಾಗಿರ್ತೇನೆ ಅಂತಂದ್ರೆ ಸಾಧ್ಯ ಇದೆ ಸ್ವಾಮಿ? ಅಳೋದೆ. ಹತ್ರ ಬರೋರು ಬೈಯೋದೆ. ಅವರವರು ಯಾವ ರೀತಿ ನೋಡ್ತಾರೋ ಅದು ಅವರಿಗೆ ಬಿಟ್ಟದ್ದು. ನನ್ನ ಕೆಲಸ ಏನು? ಸ್ಥಿರ ಚಿತ್ತ ನಿನಗಿರಲಿ. ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಳುವುದಿಲ್ಲ ಸ್ವಾಮಿ. ಅದು ಭಗವಂತನಲ್ಲಿ ನಾವು ಇಟ್ಟುವ ನಂಬು ನಿಂದೈವವನು, ನಂಬು ಸ್ವಯಂಭುವನು, ನಂಬು ಸಾಂಬನವನದಿ ತುಂಬು ಭಕ್ತಿಯನು. ಬಿಂಬವೋ ಕಂಬವೋ ನಂಬಿಕೆಯ ಮಾತ್ರದಿಂದ. ಶ್ರದ್ಧೆ ಇದೆಯೋ? ಹೌದು. ನಂಬಿಕೆಯ ಮಾತ್ರದಿಂದ ಇಂಬುಗೊಳ್ಳುವುದು ಜೀವ. ನಿನ್ನ ಮನಸ್ಸು ಬುದ್ಧಿ ಏನು ಕೇಳ್ತದೋ ಸಿಗ್ತದೆ. ಸ್ವಾಮಿ, ಶ್ರದ್ಧಾವಾನ್ ಲಭತೆ. ನಿಜವಾದ ಭಕ್ತನ ಅದಕ್ಕೇನು ಹೆಸರು ಹೇಳಿ? ನಿಜವಾದ ಭಕ್ತನ ಲಕ್ಷಣ ಏನು ಹೇಳಿ? ಜಗತ್ತಿನ ಏರು ತಗ್ಗು, ಶೀತ ಉಷ್ಣ, ಮಾನ ಅಪಮಾನ, ನಿಂದ ಸ್ತುತಿ ನಡೀತಾ ಇರ್ತದೆ ಸ್ವಾಮಿ. ನನ್ನ ಕೆಲಸ ಏನು ಹೇಳಿ? ನನ್ನ ಮನಸ್ಸನ್ನು ನೋಡ್ತಾ ಇರೋದು. ನನ್ನ ಮನಸ್ಸು ಅದು ಪ್ರಶಾಂತವಾಗಿರಬೇಕು. ಅವನು ಭಕ್ತ ಸ್ವಾಮಿ. ಜನಗಳ ನಿಂದೆ, ಜನಗಳ ಟೀಕೆ, ಜನಗಳ ಮಾನ, ಜನಗಳ ಅಪಮಾನ, ಜನಗಳು ಏನೇನೋ ಹೇಳೋದು, ಆ ಕಡೆ ಶೀತ ಈ ಕಡೆ ಉಷ್ಣ, ಏನೇನು ಇದು ಜಗತ್ತಿನ ಸ್ವಧರ್ಮ. ನಿನ್ನ ಸ್ವಧರ್ಮ ಏನು? ಸ್ವಾಮೀಜಿ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅನ್ನುವ ಪ್ರಶಾಂತತೆಯಿಂದ ಬದುಕ್ತೀಯ ತಮ್ಮ. ನೀನು ಎಲ್ಲೂ ಹೋದರೂ ಶಾಂತಿ, ಎಲ್ಲೂ ಹೋದರೂ ಶಾಂತಿ.
ತಪ್ಪು ತಿಳ್ಕೊಳ್ಳಬಾರ್ದು. ನಾವೆಲ್ಲ ನೋಡೋದೇನು ಮುಹೂರ್ತ. ಮುಹೂರ್ತ ನೋಡೋದಂದ್ರೇನು? ಇವತ್ತು ಗ್ರಹಗಳು ಎಲ್ಲೆಲ್ಲಿ ಹೋಗಿದ್ದಾವೆ, ನಕ್ಷತ್ರ ಯಾವುದು, ಇವತ್ತು ತಿಥಿ ಯಾವುದು, ಇವತ್ತು ಕರಣ ಯಾವುದು, ಯೋಗ ಯಾವುದು, ಪಂಚ ಅಂಗಗಳು ಅಂತಂತೇವಲ್ಲ, ಅವೆಲ್ಲವೂ ಸರಿ ಇದ್ದಾಗ ಒಂದು ಶುಭ ಕಾರ್ಯ ಮಾಡುವ. ಸ್ವಾಮೀಜಿ ಮನಸ್ಸು ನಿರ್ಧಾರ ಮಾಡಿದ್ದೇನೆ, ಹೌದು ಇವತ್ತು 11 ಗಂಟೆಗೆ ಗೃಹ ಪ್ರವೇಶ ಮಾಡ್ತೇನೆ, ಒಳ್ಳೇದಾಗ್ತದೆ, ಆಗ್ತದೆ. ಯಾಕಾಗಲ್ಲ? ದೇವರಿಗೆ ಕೆಟ್ಟ ಬುದ್ಧಿ ಇಲ್ಲ ಸ್ವಾಮಿ. ಯಾರು ಒಳ್ಳೇದು ಮಾಡ್ತಾರೋ ಅದಕ್ಕೆ ಅಡ್ಡಕಾಲ ಹಾಕೋದು ದೇವರಿಗೆ ಗೊತ್ತಿಲ್ಲ ಸ್ವಾಮಿ. ದೇವರಿಗೆ ಒಂದೇ ಗೊತ್ತು, ತಥಾಸ್ತು ತಥಾಸ್ತು, ಹಾಗೆ ಆಗ್ಲಿ, ಒಳ್ಳೇದಾಗ್ಲಿ, ದೇವರಿಗೆ ಒಂದೇ ಗೊತ್ತು ಸ್ವಾಮಿ. ನಮ್ಮ ಮನಸ್ಸಲ್ಲಿ ದೃಢತೆ ಇದೆಯೋ ನಡಿ ಮುಂದೆ. ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಮೇ ಪ್ರಿಯೋ ನರ. ಜಗತ್ತಿನ ಏರು ತಗ್ಗುಗಳು, ನಿಂದ, ಸ್ತುತಿ, ಅವಮಾನ, ಮಾನ, ಏನೇನೋ ನಡೀತಾ ಇರ್ತದೆ. ಅದು ಯಾವುದಕ್ಕೂ ತಲೆ ಹಾಕದವನು, ತನ್ನ ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಂಡವನು, ಯೋ ಮದ್ಭಕ್ತ ಸಮೇ ಪ್ರಿಯ. ಶಾಸ್ತ್ರ ಏನು ಹೇಳೋದು? ಹೊರ ಜಗತ್ತನ್ನುವಂಥದ್ದು ಯಾವ ಯಾವ ರೀತಿಯಲ್ಲಿ ಬೇಕಾದ್ರೆ ಕುಣಿಯಲಿ, ಆಂತರಿಕ ಪ್ರಶಾಂತತೆಯನ್ನು ಕಳ್ಕೊಳ್ಳಬೇಡ. ಅನಿಕೇತ ಸ್ಥಿರಮತಿ, ಮನಸ್ಸು ಬುದ್ಧಿಯಲ್ಲಿ ಆ ಪ್ರಶಾಂತತೆ ಅನ್ನುವಂಥದ್ದು ಇದೆಲ್ಲ, ಸ್ಥಿರತೆ ಇದೆಲ್ಲ, ನನ್ನ ಆಂತರಿಕ ಶಾಂತಿಯನ್ನು ನಾನು ಕಳ್ಕೊಳ್ಳುವುದಿಲ್ಲ ಅನ್ನುವಂಥ ದೃಢತೆ ತಮ್ಮ, ಅದು ನಿನಗೆ ಶ್ರೀರಕ್ಷೆ. ಎಲ್ಲಿ ಬೇಕಾದ್ರೂ ಹೋಗು, ನಿನಗೇನಾಗಲ್ಲ. ಅನಿಕೇತ ಅಂದ್ರೇನು? ತನ್ನ ಮನೆ ಅನ್ನುವಂಥ ರೀತಿಯಲ್ಲಿ ಒಂದು ಮನೆಯಲ್ಲಿರುವವನಲ್ಲ ಸ್ವಾಮೀಜಿ. ವಸುಧೈವ ಕುಟುಂಬಕಂ, ಇಡೀ ಜಗತ್ತೇ ನನ್ನ ಮನೆ, ಇಡೀ ಜಗತ್ತೇ ನನ್ನ ಮನೆ ಅನ್ನುವ ರೀತಿಯಲ್ಲಿ ಇರುವವನಿಗೆ ಯಾರ ಮನೆಗೆ ಹೋದ್ರೂ ಕೂಡ ನನ್ನ ಮನೆ, ಎಲ್ಲೂ ಹೋದ್ರೂ ನನ್ನ ಮನೆ, ಯಾರು ಬೇಡ ಅಂತ ಅನ್ನೋರಿಲ್ಲ. ನಿಕೇತನ ಅಂದ್ರೇನು? ಮನೆ. ಅನಿಕೇತನ ಅಂದ್ರೇನು? ತನ್ನ ಸ್ವಂತ ಮನೆ ಇಲ್ಲದವ ಅಂದ್ರೇನು? ಇಡೀ ಜಗತ್ತೇ ನನ್ನ ಮನೆ, ವಿಶ್ವವೇ ನನ್ನ ಮನೆ, ಸೂರ್ಯ ಚಂದ್ರರೇ ನನ್ನ ಮನೆ. ಭಗವಂತ ಯಾರು? ಭಕ್ತ ಜೀವಿಸುವಂತ ರೀತಿ ಸ್ವಾಮಿ, ಇಡೀ ಜಗತ್ತೇ ನನ್ನ ಮನೆ. ನಾನು ಈ ಜಗತ್ತಿಗೆ ಬಂದವನಲ್ಲ, ನಾಳೆ ಸಾಯುವವನಲ್ಲ. ಇಡೀ ವಿಶ್ವ ಅನ್ನುವಂಥದ್ದೇನುಂಟು ಅದೇ ನನ್ನ ಮನೆ. ಇಲ್ಲೇ ಇರ್ತೇನೆ. ಶರೀರ ಅನ್ನುವಂಥದ್ದಲ್ಲಿ ಬಿದ್ದರೂ ಕೂಡ ಇಲ್ಲೇ ಇರ್ತೇನೆ. ಮತ್ತೆ ಇನ್ನೊಂದು ಶರೀರದಲ್ಲಿ ಬಂದರೂ ಕೂಡ ಇದೇ ಪಂಚಭೂತಗಳ ಮೂಲಕ ಮತ್ತೆ ಬದುಕ್ತೇನೆ, ಇಲ್ಲೇ ಇರ್ತೇನೆ. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ, ಯಾವುದಕ್ಕೂ ಕಡಿಮೆ ಇಲ್ಲ. ಬೆಳಗ್ಗಿಂದ ಸಂಜೆಯ ತನಕವೂ ಭಗವಂತನ ನಾಮಸ್ಮರಣೆ. ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಅದರ ಶಬ್ದಗಳು ನೋಡಿ ಸ್ವಾಮಿ. ಅಂತಹ ವ್ಯಕ್ತಿ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ಪರಮಾಹ ಭಕ್ತಾಹ ತೇ ಅತೀವ ಮೇ ಪ್ರಿಯಾಹ. ಭಗವಂತನಿಗೆ ಏನು ಬೇಕಾದ ಹೇಳಿ? ಭಗವಂತ ಕೇಳೋದು ಒಂದನ್ನೇ ನಮ್ಮ ಹತ್ರ. ಏನು ಕೇಳೋದು ಹೇಳಿ? ಮನಸ್ಸನ್ನು ತಳಮಳಗೊಳಿಸಿಕೊಳ್ಳಬೇಡ. ಭಗವದ್ಗೀತೆ ಕೊನೇ ಶ್ಲೋಕ ಏನು ಹೇಳಿ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಲ್ವಾ? ಭಗವದ್ಗೀತೆ ಕೊನೆ ಚರಮ ಶ್ಲೋಕ ಯಾವುದು ಹೇಳಿ? ಸರ್ವಕರ್ಮಾಣಿ, ನಿನ್ನ ಮನಸ್ಸಿನ ತಳಮಳ, ನಿನ್ನ ಮನಸ್ಸಿನ ಹೊಲಸು, ನಿನ್ನ ಮನಸ್ಸಿನ ಕಶ್ಮಲ ಎಲ್ಲವನ್ನೂ ನನಗೆ ಕೊಡು. ಸರ್ವಧರ್ಮಾನ್ ಪರಿತ್ಯಜ್ಯ, ನನ್ನ ಹತ್ರ ಬಾ, ಪ್ರಶಾಂತವಾಗಿ ಒಳಗೆ ಬಾ. ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ, ನಿನಗೆ ಶಾಂತಿ ಆನಂದ ನಾನು ಕೊಡ್ತೇನೆ ಅರ್ಜುನ, ಬಾ ಒಳಗೆ ಬಾ. ಬರುವಾಗ ಏನು ಬರಬೇಕು? ಬರುವಾಗ ಹೇಗೆ ಬರಬೇಕು? ಬೆತ್ತಲೆ ಬರಬೇಕು. ಬೆತ್ತಲೆ ಅಂದ್ರೇನು? ಕಶ್ಮಲ ತರಬಾರದು, ಕೊಳಕನ್ನು ತರಬಾರದು, ತಳಮಳವನ್ನು ತರಬಾರದು, ಹೊಲಸನ್ನು ತರಬಾರದು. ಮನಸ್ಸಿನ ತಳಮಳ ಸರ್ವ ಕರ್ಮಾಣಿ ಪರಿತ್ಯಜ್ಯ, ಮನಸ್ಸಿನ ಹೊಲಸೆಲ್ಲವನ್ನು ತೆಗೆದು ಪರಿಶುದ್ಧವಾದ ಮನಸ್ಸಿಂದ ನನ್ನ ಹತ್ರ ಬಾ. ಬಾ ಒಳಗೆ.
ಸರ್ವ ಪಾಪೇಭ್ಯ, ನೀನು ಪಾಪ ತರಲೇ ಇಲ್ಲ, ನೀನು ಕಷ್ಮಲವನ್ನು ತರಲೇ ಇಲ್ಲ. ಹಾಗಿರುವಾಗ ನಿನಗೆ ಪ್ರಶಾಂತತೆಯನ್ನು ನಾನು ಕೊಡ್ತೇನೆ ಅರ್ಜುನ. ಅರ್ಜುನನಿಗೆ ಭಗವಂತ ಹೇಳುವ ರೀತಿ ನೋಡಿ, ಮನಸ್ಸಿನ ಪ್ರಶಾಂತತೆಯನ್ನು ಇಟ್ಟುಕೊಂಡು ಒಳಗೆ ಬಾ, ನಿನಗೆ ಶಾಂತಿ ನಾನು ಕೊಡ್ತೇನೆ. ಒಳ್ಳೆ ಜನ ಸ್ವಾಮಿ. ಹೇಗೆ ಭಕ್ತಿಯ ದಾರಿಯಲ್ಲಿ ಹೇಳುವ ರೀತಿ ಏನು ಹೇಳಿ, ಕೋಟಿ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಎಷ್ಟು ಬೇಕಾದ್ರೂ ಪಾಪದ ರಾಶಿಯನ್ನು ಬಾ ನನ್ನ ಹತ್ತಿರ, ಪಾಪದ ರಾಶಿ ಭಸ್ಮವಾಗ್ತದೆ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮ ಸಾತ್ಕುರುತೆ. ನನ್ನ ಹತ್ರ ಬರ್ತೀಯೋ? ಹೌದು, ಹತ್ರ ಬರುವಾಗ ನೀನೆಲ್ಲಿ ವೈ ಕನಸು ಕಾಣುವ ತನಕ ನೀವು ಎದ್ದಿರೋ, ಹೇಳುವಾಗ ಕನಸಿನವನೆಲ್ಲಿ ಎದ್ದಾಯ್ತು? ಯಾರು ಎದ್ದದ್ದು? ಎಚ್ಚರದವ ಎದ್ದ ಮೇಲೆ ಕನಸಿನವನೆಲ್ಲಿ? ಪಾಪ ಎಲ್ಲಿರಿ? ಪಾಪ ತಳಮಳ ಕಷ್ಮಲ ಎಲ್ಲವೂ ಜೀವಭಾವ ಇರುವ ತನಕ, ನಾನನ್ನೋ ಭ್ರಾಂತಿ ಇರುವ ತನಕ, ಒಳಗೆ ಪರಮಾತ್ಮನಲ್ಲಿ ಒಂದಾದಾಗ ಸ್ವಾಮಿ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ. ಎಲ್ಲ ನಿನ್ನ ಹೊಲಸನ್ನು ನಾನು ತಗೊಳ್ತೇನೆ ಅರ್ಜುನ, ತಕೊಂಡ್ಬಾ. ಕಷ್ಮಲವನ್ನೆಲ್ಲ ನಾಶ ಮಾಡ್ತೇನೆ, ನಿನ್ನ ಕರ್ಮ ರಾಶಿಯನ್ನೆಲ್ಲ ಭಸ್ಮ ಸಾತ್ಕುರುತೆ, ಎಲ್ಲವನ್ನು ಸುಟ್ಟಾಕ್ತೇನೆ. ಒಳಗೆ ಬಾ, ನನ್ನ ಹತ್ರ ಬಾ. ಭಗವಂತನ ಹತ್ತಿರ ಹೋಗಬೇಕು. ಹೌದು, ಪರಿಶುದ್ಧವಾಗಬೇಕು ಸ್ವಾಮಿ. ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧಿಯಿನಹುದು. ಭಗವಂತನ ಹತ್ರ ಹೋಗಬೇಕು, ಮನಸ್ಸು ಪ್ರಶಾಂತವಾಗಬೇಕು. ಅಂಥವನಿಗೆ ಮಾತ್ರ ಸ್ವಾಮಿ ಭಗವಂತನ ದರ್ಶನ. ಮನಸ್ಸು ಪ್ರಶಾಂತವಾಯಿತೋ, ಕೊಳಕೆಲ್ಲಿ, ಕಷ್ಮಲ ಎಲ್ಲಿ, ಹೊಲಸೆಲ್ಲಿ? ಇಲ್ಲವೇ ಇಲ್ಲ. ಭಗವಂತ ಏನಂತಾನೆ, ಅರ್ಜುನ ಒಳಗೆ ಬಾ, ಮನ್ಮನಾಭವ ಮದ್ಭಕ್ತೋ ಭವ ಮದ್ಯಾಜೀ ಭವ ಮಾಂ ನಮಸ್ಕರು ಮಾಂ ಏವ ಐಷ್ಯಸಿ. ನಿನಗೆ ನಾನೇ ಸಿಗ್ತೇನೆ. ಮನಸ್ಸು ಬುದ್ಧಿಯನ್ನು ಒಳಗೆ ಪ್ರಶಾಂತವಾಗಿಟ್ಟುಕೋ. ಭಗವಂತ ಏನು ಕೇಳೋದು ಹೇಳಿ? ಅಂತಃಕರಣನ್ನುವ ಮನಸ್ಸು ಬುದ್ಧಿಯನ್ನು ಪ್ರಶಾಂತವಾಗಿಟ್ಕೋ. ಆ ಮನಸ್ಸು ಬುದ್ಧಿಯ ಪ್ರಶಾಂತತೆಗೆ ಹೆಸರು ಚಿತ್ತಶುದ್ಧಿ. ಅದಕ್ಕೆ ಮತ್ತೊಂದು ಹೆಸರು ಅಂತಃಕರಣನ್ನುವ ಮನಸ್ಸು ಬುದ್ಧಿಯ ಅರ್ಹತೆ. ಭಗವಂತನನ್ನು ಪಡೆಯುವ ಅರ್ಹತೆ ಮನಸ್ಸಿನ ಶುದ್ಧಿ, ಮನಸ್ಸಿನ ಅಂತರ್ಮುಖತೆ. ಅದಕ್ಕನ್ನೋದು ಸ್ವಾಮಿ ನಾವು ತಪಸ್ಸು. ಯಾರು ಮಾಡ್ಕೋಬೇಕು? ನಾವೇ. ನನ್ನ ಬಟ್ಟೆ ಏನಾದ್ರು ಕೊಳಕಾದ್ರೆ ನಿಮ್ಮ ಕೈಲಿ ಕೊಡ್ಬೋದು, ನನ್ನ ಮೈ ಏನಾದ್ರು ಕೊಳಕಾದ್ರೆ ಇನ್ನೊಬ್ಬರು ಸ್ನಾನ ಮಾಡಿಸ್ಬೋದು. ನನ್ನ ಮನಸ್ಸಲ್ಲಿ ಎಲ್ಲಿ ಹೊಲಸಿದೆ ನನಗೆ ಮಾತ್ರ ಕಾಣೋದು. ನನ್ನ ಮನಸ್ಸಿನ ಕೊಳಕು ಅದು ಸ್ವಾಮಿ ನನಗೆ ಮಾತ್ರ ಕಾಣೋದು. ಅದನ್ನು ತೆಗಿಬೇಕು. ಒಂದೇ ದಾರಿ ಸ್ವಾಮಿ. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಅಹಂಕಾರೇಣ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಮನಸ್ಸಿನ ಹೊಲಸು, ಮನಸ್ಸಿನ ಕೊಳಕು, ಮನಸ್ಸಿನ ಪಾಪ ಎಲ್ಲವನ್ನು ಭಗವಂತನ ಕಾಲಿಗೆ ಹಾಕು. ಮನಸ್ಸು ಪರಿಶುದ್ಧವಾಗುತ್ತೆ. ಶುದ್ಧವಾದ ಮನಸ್ಸಿಂದ ಒಳಗೆ ಬಾ ಸ್ವಾಮಿ. ಅಲ್ಲಿ ಭಗವಂತ ಮಾತ್ರ, ಭಗವಂತ ಮಾತ್ರ ಸ್ವಾಮಿ. ಆನಂದ, ಶಾಂತಿ. ನಿಮ್ಮ ಜಾತಿಯಲ್ಲಿ ಕೇಳುವುದಿಲ್ಲ, ನೀವು ಹೆಣ್ಣೋ ಗಂಡನ್ನುವಂಥದ್ದನ್ನು ಕೇಳುವುದಿಲ್ಲ. ಒಂದು ಭಗವಂತನಲ್ಲಿ ಒಂದು. ಆ ಭಗವಂತನಲ್ಲಿ ಒಂದಾಗುವುದಕ್ಕೆ ಅರ್ಹತೆ ಮನಸ್ಸಿನ ತಳಮಳವನ್ನು ದೂರ ಇಡುವುದು, ಮನಸ್ಸಿನ ಕಷ್ಮಲವನ್ನು ದೂರ ಇಡುವುದು, ಮನಸ್ಸಿನ ಎಲ್ಲ ಅಲೆಗಳಿಂದ ದೂರ ಇಡುವುದು, ಮನಸ್ಸನ್ನು ಪ್ರಶಾಂತವಾಗಿ ನಿಲ್ಲಿಸಿಕೊಳ್ಳುವ ಸಾಧನೆ. ಅದಕ್ಕನ್ನೋದು ಸ್ವಾಮಿ ಭಕ್ತಿ. ಅದನ್ನೆಚ್ಚರದಿ ನೋಡು. ನನ್ನ ಅಂತಃಕರಣವನ್ನು ನಾನಾಗಿ ನೋಡಿಕೊಂಡು ಅದನ್ನು ಪ್ರಶಾಂತವಾಗಿ ಇಟ್ಟುಕೊಳ್ತೇನೋ. ಯತ್ರ ಯತ್ರ ಮನೋ ಯಾತಿ, ಅದು ಎಲ್ಲಿ ಬೇಕಾದರೂ ಹೋಗ್ಲಿ ಸ್ವಾಮಿ. ತತ್ರ ತತ್ರ ಸಮಾಧಯ.
ಅದು ಎಲ್ಲಿ ಬೇಕಾದರೂ ಹೋಗಲಿ ಮನಸ್ಸಿನ ಸ್ಥಿತಿ ಏನು? ಸ್ವಾಮೀಜಿ ಶಾಂತವಾಗಿದೆ. ಎಲ್ಲಿ ಬೇಕಾದರೂ ಹೋಗ್ಲಿ ಕಣೋ, ನೀನು ಮನೆಯಲ್ಲಿರು, ನೀನು ಆಫೀಸಲ್ಲಿರು, 100 ಜನರ ಮಧ್ಯದಲ್ಲಿರು. ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ, ಯಸ್ಯ ಚಿತ್ತಂ ಪ್ರಶಾಂತವಾಗಿ ನಿಲ್ತದೋ ನಂದತಿ ಆನಂದತಿ ಆನಂದತಿ ಏವ. ಇವಾಗ ಏನು ತಿಂಗಳಿದು? ಮಾರ್ಚ್ ಅಲ್ಲ? ನಾಳೆ ಹುಣ್ಣಿಮೆ, ನಾಳೆ ಅಲ್ಲ ನಾಳ್ದು, ನಾಳೆನಾ? ನಾಳೆ ಹೋಳಿ ಹುಣ್ಣಿಮೆ, ಮಾರ್ಚ್ ಆಯಿತು. ಏಪ್ರಿಲ್, ಮೇ 8ರಿಂದ 12 ಇಲ್ಲೇ ಶ್ರೀಪಾದ ಕ್ಷೇತ್ರದಲ್ಲಿ ಸ್ವಾಮೀಜಿಯವರ 108ನೇ ಜನ್ಮೋತ್ಸವ. ಸ್ವಾಮಿ ಚಿನ್ಮಯಾನಂದರ 108ನೇ ಜನ್ಮೋತ್ಸವ ಜಯಂತಿ. ಅದಕ್ಕೇನು ಹೆಸರು? ಜೀವಂತ ಇದ್ದರೆ, ನೀವು ಜೀವಂತ ಇದ್ದರೆ ನಿಮ್ಮ ಬರ್ತ್ಡೇಗೆ ಹೆಸರು ವರ್ಧಂತಿ. ವರ್ಧಂತಿ ಅಂದ್ರೇನು? ಬೆಳೀತಾ ಇದ್ದೀರಿ. ಸತ್ತ ಮೇಲೆ ಆದರೆ ಜಯಂತಿ. ಜೀವಂತ ಇರುವಾಗಲೇ ಜಯಂತಿ ಅಂತ ಅನ್ಬೇಡಿ. ಜೀವಂತ ಇರುವಾಗ ವರ್ಧಂತಿ, ಸತ್ತ ಮೇಲೆ ಜಯಂತಿ. ಸ್ವಾಮೀಜಿಯವರು 1993 ಹೋದದ್ದು. ಇವತ್ತಿಗೆ ಎಷ್ಟು ವರ್ಷ ಆಯಿತು? 31 ವರ್ಷ ಆಯಿತು. ಅವರು ದೇಹ ಬಿಟ್ಟು 31 ವರ್ಷ ಆಯಿತು. ಅವರು ಹುಟ್ಟಿ 1916, 2024 108 ವರ್ಷ ಆಯಿತು. ಆ 108ನೇ ವರ್ಷಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮ. ವಿಶೇಷ ಅಂದ್ರೇನು? ಸಂತರ ಬಗ್ಗೆ, ಮಹಾತ್ಮರ ಬಗ್ಗೆ, ರಮಣರ ಬಗ್ಗೆ, ಆಚಾರ್ಯ ಶಂಕರರ ಬಗ್ಗೆ, ತಪೋವನ್ ಮಹಾರಾಜರ ಬಗ್ಗೆ ಪ್ರವಚನ ಅಷ್ಟೇ. ಸಂತರ ಬಗ್ಗೆ ಮಾತ್ರ ಪ್ರವಚನ. ಮೇ 8ರಿಂದ ಮೇ 12 ತನಕ, 8, 9, 10, 11, 12 5 ದಿವಸ ಶ್ರೀಪಾದ ಕ್ಷೇತ್ರದಲ್ಲಿ 8ರಿಂದ 11 ಪ್ರತಿ ದಿವಸ ಸಂಜೆ 6:30ಯಿಂದ 8. 12ನೇ ತಾರೀಕು ಮೇ 8 ಭಾನುವಾರ. ಆ ಭಾನುವಾರ ಮಾತ್ರ ಬೆಳಿಗ್ಗೆ 10ರಿಂದ 1:30. ಬೆಳಿಗ್ಗೆ 10ರಿಂದ 1:30. ಈಗ ಸಾಧಾರಣ ಒಂದು ಕೆಲವು 700-800 ಮನೆಗಳಲ್ಲಿ ಪಾದುಕಾ ಪೂಜೆ ಆಯಿತು. ಗುರುದೇವರ ಪಾದುಕಾ ಪೂಜೆ ಇಡೀ ಬೆಂಗಳೂರಲ್ಲಿ ಸಾಧಾರಣ 800-850 ಮನೆಗಳಲ್ಲಿ ಆಗಿದೆ. ಇನ್ನೊಂದು 150 ಮನೆ ಆಗಬೇಕು. 1008 ಮನೆಗಳಲ್ಲಿ ಆದಮೇಲೆ ಅದರ ಸಮಾರೋಪ ಸಮಾರಂಭ ಅಲ್ಲಿ ಶ್ರೀಪಾದ ಕ್ಷೇತ್ರದಲ್ಲಿ. ಆ ಒಂದು ಮಹೋತ್ಸವ ಏನುಂಟು, ಸತ್ಸಂಗ, ಸದಾಚಾರ, ಒಳ್ಳೆಯ ಅಧ್ಯಾತ್ಮ ಚಿಂತನೆಗಳು ಮಾಡುವುದಕ್ಕೆ 5 ದಿವಸ ಒಳ್ಳೆಯ ಅವಕಾಶ. ಬನ್ನಿ, ನೀವು ಬನ್ನಿ, ಜನರು, ಆಸಕ್ತಿ ಇರುವ ಜನರನ್ನು ಕರ್ಕೊಂಬನ್ನಿ, ಪುನೀತರಾಗಿ. ನಾವು ಮನಸ್ಸನ್ನು ಸತ್ಸಂಗದಲ್ಲಿ ಇಡುವುದರಿಂದ ನಮಗೆ ಸಿಗುವಂತಹ ಫಲ ಅಮೋಘ, ಅದು ಅಪಾರ ಅನ್ನುವಂಥದ್ದು. ಸತ್ಸಂಗಸ್ತು ದುರ್ಲಭ, ಅದು ಸಿಗೋದಿಲ್ಲ. ಸಿಕ್ಕಿದ್ರೆ ಅದರಷ್ಟು ಫಲ ಇನ್ನೊಂದಿಲ್ಲ, ಅದರಷ್ಟು ಫಲ ಇನ್ನೊಂದಿಲ್ಲ ಸ್ವಾಮಿ. ನಚಿಕೇತನಿಗೆ ಸಿಕ್ಕಿದ್ದು ಯಮ. ಸಾಮಾನ್ಯವಾಗಿ ಯಮ ಅಂತಂದ್ರೆ ಅವ ಹತ್ರ ಬರೋ ಮೊದಲೇ ಜೀವ ಬಿಡ್ತೇವೆ, ನಾವು ಹೆದರ್ತೇವೆ. ನಚಿಕೇತ ಹಾಗಲ್ಲ, ಪುಣ್ಯದಿಂದಾಗಿ ಹೋದವ, ಅವನಪ್ಪನ ಮಾಡಿದ ಪುಣ್ಯದಿಂದ, ಯಜ್ಞಯಾಗದ ಪುಣ್ಯದಿಂದ ಹೋದವ. ಆದ್ರಿಂದ ಯಮನಿಗಾಗಿ ಕಾಯ್ತಿದ್ದ. ಯಮ ಎಲ್ಲಿ ಪುರ್ಸೋದ್ ಸ್ವಾಮಿ, ಎಲ್ಲಿ ಪುರ್ಸೋದ್? ಜನ ಸಾಯ್ತಾನೆ ಇರ್ತಾರೆ. ಅದರಲ್ಲಿ ಪುರ್ಸೊತ್ತು ಮಾಡ್ಕೊಂಡು ಬಂದ ಯಾರು? ಯಮ. ಬಂದು ನೋಡ್ತಾನೆ, ಮನೆ ಮುಂದೆ ಯಾರೋ ನಿಂತಿದ್ದಾನೆ. ಹೇ, ಎಂಥ ಹುಡುಗ, ತೇಜಸ್ವಿ ಹುಡುಗ ಇವ, ಏನಪ್ಪ ನಿನಗೆ ಬೇಕು? ಆವಾಗ ಸ್ವಾಮಿನ ಹೆಂಡತಿ ಬಂದು ಹೇಳಿದು, ಮೊದಲವನ ಕಾಲಿಗೆ ನೀರು ಹಾಕಿ. 3 ದಿವಸ ಆಯ್ತು ಅವನು ಬಂದು. 3 ದಿವಸವೂ ರಾತ್ರಿ ಹಗಲು ಊಟ ಮಾಡಿಲ್ಲ, ಬಾಗಿಲಲ್ಲಿ ಕಾಯ್ತಾ ಇದ್ದಾನೆ. ಯಜಮಾನ ಬಂದ ಮೇಲೆ ಒಳಗೆ ಬರುವುದು ಅಂತ ಅಂತಾನೆ. ಪಾದಕ್ಕೆ ನೀರು ಹಾಕು, ಒಳಗೆ ಕರ್ಕೊಂಬ, ಅವನಿಗೆ ಆಸನ ಕೊಡು. ಅರ್ಘ್ಯಪಾದ್ಯಗಳನ್ನೆಲ್ಲ ಕೊಟ್ಟ ಮೇಲೆ ಕೇಳೋದು, ಏನು ಹುಡುಗ, ಏನು ಬೇಕು ನಿನಗೆ? ಸ್ವಾಮಿ, ಸತ್ಸಂಗತ್ವೇ ಜೀವನ್ಮುಕ್ತಿ. ಅವ ಕೇಳಿದ ಜ್ಞಾನವನ್ನು ಕೊಡ್ತಾನೆ ಸ್ವಾಮಿ ಯಮ, ಪರೀಕ್ಷೆ ಮಾಡಿ ಕೊಡ್ತಾನೆ.
ಆದ್ದರಿಂದ ಸತ್ಸಂಗ ಬನ್ನಿ, ಆ ಸತ್ಸಂಗದಲ್ಲಿ ಭಾಗವಹಿಸಿ ಪುನೀತರಾಗಿ ಪುಣ್ಯವಂತರಾಗಿ. 5 ದಿವಸದ ಕಾರ್ಯಕ್ರಮ ಮೇ 8ರಿಂದ ಮೇ 12. 12ನೇ ತಾರೀಕು JSS ಸ್ವಾಮಿಗಳು, ಆಮೇಲೆ ಕೈಲಾಸಾಶ್ರಮದ ಜಯೇಂದ್ರಪುರಿ ಸ್ವಾಮಿಗಳು ಅವರೂ ಬರ್ತಾರೆ. ಅವರು ಆಶೀರ್ವಚನ ನೀಡ್ತಾರೆ. ಅಧಿಕಸ್ಯ ಅಧಿಕಂ ಫಲಂ, ಹೆಚ್ಚು ಸತ್ಸಂಗದ ಹೆಚ್ಚು ಮಹಾತ್ಮರು ಬಂದಷ್ಟು ಹೆಚ್ಚು ಫಲ. ಆ ರೀತಿ ಮೇ 8ರಿಂದ 12 ಶ್ರೀಪಾದ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇದೆ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಜಯ ರಘುನಂದನ ಜಯ ಜಯ ರಾಮ. ರಾಗಿಗುಡ್ಡದ ಈ ಕಾರ್ಯಕ್ರಮ ಏನುಂಟು, ಅದಕ್ಕೇನು ಹೆಸರು? ಆರಂಭದಿಂದಲೂ ಅಷ್ಟೇ, ಎಷ್ಟೋ ವರ್ಷಗಳಿಂದ 30-35 ವರ್ಷಗಳಿಂದಲೂ ಅಷ್ಟೇ ನಮಗೆ ಭೇದ ಇಲ್ಲ. ಅವರೇ ನಾವು, ನಾವು ಅವರೇ. ಅವ್ರು ಯಾವಾಗ ಕರೀತಾರೋ ನಾವು ಬರೋದು. ಅವ್ರಿಗೆ ಯಾವಾಗ ಸಹಾಯ ಬೇಕೋ ಚಿನ್ಮಯ ಮಿಷನ್ ಇಸ್ ರೆಡಿ. ನಮಗೂ ಅಷ್ಟೇ, ಯಾವಾಗ ಬೇಕೋ ಹೃತ್ಪೂರ್ವಕವಾಗಿ ಸಹಾಯ ಮಾಡ್ತಾರೆ. ಭಗವಂತ ಎಲ್ಲ ರೀತಿಯಲ್ಲೂ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ನವ ನವ ಕೋಮಲ ಮೇಘಶ್ಯಾಮ ಭವಹರಣ ಭದ್ರಾಚಲ ರಾಮ. ಭಯಹರಣ ಭದ್ರಾಚಲ ರಾಮ. ದಶರಥ ನಂದನ ಹೇ ಪರಂಧಾಮ. ದಶರಥ ದಶಮುಖ ಮರ್ದನ ಶ್ರೀ ರಘುರಾಮ. ಜಯ ರಘುನಂದನ ಜಯ ಜಯ ರಾಮ. ಜಯ ಜಯ ರಾಮ. ಜಯ ಜಯ ರಾಮ. ಸಿಯಾವರ ರಾಮಚಂದ್ರ ಕೀ, पवन सुत हनुमान की, सद्गुरुनाथ महाराज की।